ಮಾತಾಡ್ಬಿಡಿ. ಯಾಕಂದ್ರೆ ನಾನು ಮಾಡಿದ್ದು ಮಿರರ್ ಮಾಡ್ಬೇಕು, ಎಕ್ಸಾಕ್ಟ್ ಆಗಿ ಮಾಡ್ಬೇಕು. ಹೇಳ್ದಷ್ಟು ಕೇಳ್ರು ಅಲ್ಲೇ ಮಾಡ್ಬೇಕು. ನಕ್ಕಿದ್ನ ನಾನು ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಮಾಡ್ತೀನಿ ಹಂಗ್ ಮಾಡಿ. ಏನೋ ನನ್ನೇ ಗದರಿಸ್ತೀರಾ? ನಗದೆಲ್ಲ ಇಲ್ಲ, ಸೀರಿಯಸ್. ನನ್ನ ಭಯಂಗಿಲ್ಲ. ನಾನ್ ಬೈತೀನಿ, ನೀವ್ಯಾಕೆ ಬೈತೀರಿ? ಹಂಗೆಲ್ಲ ಆಗಲ್ಲ, ಆಗಲ್ಲ. ನಾನ್ ನಕ್ಕಿದ್ದೀನ? ಇಲ್ಲ 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 ಇಲ್ಲ. ನಕ್ಕಿದಿನ? ಮಾತಾಡಿದಿನ? ಯಾರು ನಿಂತ್ಕೊಂಡಿದ್ದಾರೆ ಅವ್ರು ಹೊರಗೆ ಹೋಗ್ಬಿಡಿ. ನಿಮ್ಗಲ್ಲ ಕಂದ್ರ, ಅವ್ರಿಗೆ, ನಿಮಗಲ್ಲ. ಅಲ್ಲಿ ಲಾಸ್ಟ್ ನಾನು ಎಳ್ದಂಗೆ ಎಳಿತಿರಲ್ಲ. ಬೇಕಾಗಿಲ್ಲ. ಏನ್ ಬೇಕಾಗಿಲ್ಲ? ಯಾರಿಗೆ ಬೇಕಾಗಿಲ್ಲ? ನಕ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ. ಆಟೋ ಸ್ಟಾಪ್. ನಗಾಗಿಲ್ಲ. ನಾನು ಏನ್ ಮಾಡ್ತೀನೋ ಅದನ್ನೇ ಮಾಡ್ಬೇಕು. ಶೃಂಗಾರ ರಸ ಅಂದ್ರೆ ನಾಚ್ಕೊಳ್ಳೋದು, ಪ್ರೀತಿ ಬರೋದು. ಅದು ಬರೀ ಹುಡುಗ ಹುಡುಗಿ ಪ್ರೀತಿ ಅಲ್ಲ. ಒಂದು ನವಿಲಿನ ಮೇಲೆ ಪ್ರೀತಿ ಆದ್ರೂ ಕೂಡ ಅದು ಶೃಂಗಾರ ರಸ. ಒಂದು ಹಕ್ಕಿ ಪಕ್ಷಿ ಮೇಲೆ ಪ್ರೀತಿ ಆದ್ರೂ ಕೂಡ ಪ್ರೀತಿಯ ಪಾರಿವಾಳ ಅಂತ ಹೇಳ್ಬೋದು. ಇದು ಹಾಸ್ಯ. ನೀವು ಸಿನ್ಸಿಯರ್ ಇಲ್ಲ. ನೀವು ನಾನೇನೋ ಮಾಡಿದ್ರೆ ನೀವೇನೋ ಮಾಡ್ತೀರಿ. ಸೈಲೆಂಟ್ ಕುಂತಿದ್ದಾರೆ, ಒಳ್ಳೆ ಹುಡುಗರು. ಬಾಲ ಬಿಚ್ತಾ ಇದ್ದೀನಿ, ಬಾಲ ಬಿಚ್ತಾ ಇದ್ದೀನಿ, ಹೇಳಿದಷ್ಟು ಮಾತ್ರ ಮಾಡಿ. ಅಡ್ವಾನ್ಸ್ ಮಾತಾಡ್ತಾರೆ. ಇದನ್ನ ನೋಡೇ ಇದಾವ ಸರಿ ಹೋಗಲ್ಲ. ಮಂಡ್ಯ ಕಡೆ ಭಾಷೆ ಮಾತಾಡ್ತೀನಿ ನಾನು. ಮಂಗಳೂರು ಕಡೆ ಎಂತದ್ದು ಮಾರ್ರೆ, ನಿಮಗೆ ಊಟ ಚಂದ ಮಾಡ್ಲಿಕ್ಕೆ ಬರ್ತದ? ನಮಗೆ ಸಹ ಗೊತ್ತಿಲ್ಲ. ಆಗ್ಲಿಕ್ಕೆ ಉಂಟು, ಬರ್ತದ ಅಂತ ನೋಡ್ಬೇಕು. ಹಂಗ ಗುಲ್ಬರ್ಗಕ್ಕೆ ಹೊಂಟ್ರ ಪೂರಿ ಶರಣ್ರಿ ಚಲೋ
ಬೈತಿರಲ್ರಿ ಬೈಬಾರ್ದು ಒಳ್ಳೇದಲ್ಲ ನಾನು ಹೋಗ್ತೀನಿ ಈಗ ಕುತ್ಕೊಳ್ತಾ ಇದ್ರೆ ಹೋಗ್ತೀನಿ ಈಗ ಅಯ್ಯಪ್ಪ ಮಣ್ಣಲ್ಲಿ ಹೆಂಗ್ ಕುತ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀರಾ ನನಗೇನು ಹೇಳ್ಬೇಡಿ ಆಟ ಆಡ್ಬೇಕಷ್ಟೇ ಅವೆಲ್ಲ ಗೊತ್ತಿಲ್ಲ ನೋಡಿ ಶಾಲೆಯಲ್ಲಿ ಬಹಳ ಮುಖ್ಯವಾಗಿ ನಾವು ವಿದ್ಯಾಭ್ಯಾಸವನ್ನ ಕಲಿಯಬೇಕು ಪಾಠ ಕಲಿಬೇಕು ಮೇಷ್ಟ್ರು ಹೇಳ್ದಂಗೆ ಕೇಳಬೇಕು ಈ ಲೈನಲ್ಲಿ ಲಾಸ್ಟ್ ಕೂತಿದಾರಲ್ಲ ಹಂಗೆ ಕೂತ್ಕೋಬಾರ್ದು ನಿಮಗೆಲ್ಲಿ ಗೊತ್ತು ನನಗೆ ಗೊತ್ತು ಏನ್ ಗೊತ್ತು ಉಣ್ಣೋದು ಮಲಗೋದು ಅದನ್ನೇ ಮಾಡೋದು ನೀವು ಗೊತ್ತಿದೆ ಗೊತ್ತಿದೆ ನಾನು ಆದ್ರೆ ಅಷ್ಟೇ ರಾಗ ಸಂಗೀತ ಅಲ್ಲಿ 3 ಕೋತಿಗಳು ಕೂತಿದವರು ಎಲ್ಲಿ ನಾನೆಲ್ಲಿ ಹೇಳಿದೆ ನೀವ್ಯಾಕೆ ಹೇಳ್ತೀರಿ ಅಯ್ಯಪ್ಪ ಅಲ್ಲ ಕ್ಲಾಸ್ ಮುಗಿಸೋಣ ನಾನು ನಿಮ್ಮನ್ನ ಕೇಳ್ತಿದ್ದೀನಿ ಮುಗಿಸೋಣವಾ ಹಂಗಾರೆ ಬೆಳಕರ ತಕ್ಕ ನಾನು ಹೆಂಗೆ ಹೇಳ್ತಿರ್ತೀನಿ ನೀವ್ ಹೆಂಗೆ ಹೇಳ್ತೀರಿ ಹೊಡ್ಕೋಬೇಡ್ರು ನೀವ್ಯಾಕೆ ಬಾಯಿ ಹೊಡ್ಕೊಂತೀರ ನೀವು ಹೊಡ್ಕೊಂಡ್ರಿ ಅದಕ್ಕೆ ನಾನು ಹೊಡ್ಕೊಂಡೆ ನಾನು ಹೇಳ್ಕೊಡ್ತಿದ್ದೀನಿ ಚೆನ್ನಾಗಿ ಮಾಡ್ತೀರಿ ಆಕ್ಟಿಂಗ್ ಸರಿ ಆಯ್ತು ನೋಡಿ ಈಗ ಬಿಡುವಲ್ರಲ್ಲೇ ಟೈಮ್ ಆಗಿದೆ ನೀವು ನೋಡಿ ಯೂನಿಫಾರ್ಮ್ ಅಲ್ಲಿ ಹಂಗೆ ಇದ್ದೀರಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸ್ಟಡಿ ಮಾಡಬೇಕು ಫ್ರೆಶಪ್ ಆಗ್ಬೇಕು ಟೀ ಕುಡಿಬೇಕು ನಾವು ದೂರದಿಂದ ಬಂದಿದ್ದೀವಿ ಬೇಗ ಹೋಗ್ಬೇಕು ಟೈಮ್ ಆಗುತ್ತೆ ಮತ್ತೆ ಸಿಗ್ತೀವಿ ನಿಲ್ಸಲ್ಲೇ ಸಾಕ ಇವರೊಂದೇ ಉತ್ತರ ಕಂಡಿದ್ದೆ ಅವರಲ್ಲಿ ದೊಡ್ಡ ಉತ್ತರ ಅದಾವ ನೀವೇ ನಿಮಗೆ ಹೇಳಿದ್ದು ಯಪ್ಪ ಮಾಡ್ತೀವಲ್ಲಪ್ಪ ಮಾಡದೇ ಇದ್ರೆ ನಾನು ಹೋಗ್ತೇನಪ್ಪ ಮಾಡಪ್ಪ ಮಾಡ್ರು ಮಾಡಬೇಕು ಓಕೆ ಸರ್ ಬನ್ನಿ ಸರ್ ಇದು ಹಿಂಗೆ ಬೆಳಗ್ಗೆ ತನಕ ಮಾಡ್ತಾ ಇರ್ತಾರೆ ನೀವೇನು ಸರ್ನ ಕರೆಯೋದು ನಾನು ಕರೀತಿದ್ದೀನಿ ಸಾಕು ನಾನು ಮನೆಗೆ ಹೋಗ್ತೀನಪ್ಪ ಓಕೆ ಸಾಕು ಗುಡ್ ಒಳ್ಳೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರು ಬಹಳ ಶಿಸ್ತಾಗಿದ್ದೀರಿ ಅವಕಾಶ ಕೊಟ್ಟಿರೋ ಶಾಲೆಗೆ ಉದಾಹರಣೆ ನೀವೆಲ್ಲರೂ ಬಹಳ ಚೆನ್ನಾಗಿದ್ದೀರಿ ಅಂತಂದ್ರೆ ದೊಡ್ಡ ಛಾ ಯಾಕೆ ಬರ್ತದಲ್ಲಿ ಅಲ್ವಾ ಮಹಾ ಪ್ರಜೆಗಳೇ ನೀವೆಲ್ಲರೂ ಊರಿಗೆ ಹೋಗಿ ಬನ್ನಿ ಅದು 2 ಹೂರು ಅಲ್ಲ ಊರು ಅಲ್ವಾ ಬ್ರಿಟಿಷರ್ ಆಗ್ಬಿಡ್ತಾರೆ ಬ್ರಿಟಿಷರು ಕಿಚ್ಚರು ರಾಣಿ ಚೆನ್ನಮ್ಮ ನೀವು ಖಾಪ ಖರಬೇಕೆ ಆವಾಜ್ ಮಾತಾಡಕತ್ತಾರ ಅಂತ ಹೋಗಿಲ್ಲ ಅದರಂಗೆ ಒಂದು ನೇಸಲ್ ವಾಯ್ಸ್ ಹೇಳಿದ್ನಲ್ಲ ಇನ್ನೊಂದು ಹುಟ್ಟದಾಗಿಂದ ತುಂಬಾ ಸಿಂಪಲ್ ಆಗಿ ಗಂಟ್ಲು ಒತ್ತಿ ಮಾತಾಡೋದೇ ಇಲ್ಲ ಇಷ್ಟು ಚಂದ ಇಷ್ಟೇ ಗಂಟ್ಲು ನೋಡಿದ ಇಷ್ಟೇ ಸ್ಟ್ರೆಸ್
ಜಾಸ್ತಿ ಒಳಗಡೆ ಹೊಟ್ಟೆಲ್ ಮಾತಾಡಿದ್ರೆ ಎದೆಲ್ ಮಾತಾಡಿದ್ರೆಲ್ಲ ಎನರ್ಜಿ ಲಾಸ್ ಆಗ್ಬಿಡುತ್ತೆ ಅಂತ ಗೊತ್ತಾಯ್ತಾ? ಮತ್ತೆ ಊಟ ಆಯ್ತಾ ನಿಮ್ದು? ಚೆನ್ನಾಗಿದ್ದೀರಾ? ಮತ್ತೆ ಯಾವ ಊರು ನಿಮ್ದು? ಮುಸ್ಲಿಟ್ಟಿನ ಎಲ್ಲಿದೆ ಮನೆ? ಇಷ್ಟೇ ನೋಡಿ ನಾನು ಎದೆಯಲ್ಲಿ ಮಾತಾಡ್ತಿರೋದು ನಾವು ನಾರ್ಮಲ್ ಎದೆ ರೆಸೊನೆನ್ಸ್ ಅಲ್ಲಿ ಮಾತಾಡ್ತೀವಿ. ರೆಸೊನೆನ್ಸ್ ಅಂದ್ರೆ ಎದೆಯ ಧ್ವನಿಯಿಂದ ಮಾತಾಡ್ತಿರೋದು ಅಂತಂದ್ರೆ ಒಂದು ಯಾವ್ದಾದ್ರು ಹಾಡು ಆಡುವ ಪಿಚ್ ಅಲ್ಲಿ ಯಕ್ಷಗಾನದ ಹಾಡು ಕೇಳಿದಿರಾ? ಯಕ್ಷಗಾನ ಕೇಳಿದಿರಾ? ಟಿವಿಲಿ ಕೇಳಿದಿರಾ? ಪ್ರತ್ಯಕ್ಷವಾಗಿ ಅಂತೂ ನೋಡಿರ್ಲಿಕ್ಕಿಲ್ಲ. ನಮ್ಮ ಭಾಗದ ಬಯಲಾಟ ನೋಡಿದೀರ ಅಷ್ಟೇ ಅಲ್ವಾ? ಮತ್ತೆ ಬಯಲಾಟದ ಮಾತು ಕೂಡ ಹಂಗೆ ಹೇಳೋದು, ಎದೆ ಎದೆ ರೆಸೊನೆನ್ಸ್. ಮತ್ತೆ ಯಕ್ಷಗಾನದ ಹಾಡು ಕೇಳಿ ಎದೆಯಲ್ಲಿ ಆಡ್ತಾರಲ್ಲ, ನೀಲ ಗಗನದೊಳು ಗಜಮುಖದೊಳಗೆ ಗಣಪಗೆ ಚಲ್ವಾದಿಪಗೆ ತ್ರಿಜಗ ವಂದಿಪಗೆ ಶ್ರೀ ವಿಘ್ನೇಶಾಯ ಸರಸ್ವತಿ ನಾರಾಯಣಿ ನಮಃ. ಗಜಮುಖದೊಳಗೆ ಗಣಪಗೆ ಎದುರಿಸದಿಂದ ಆಡ್ತಿರ್ತಾರೆ ಅಂತ ಗೊತ್ತಾಯ್ತಾ? ಆದ್ರೆ ನಾವು ನಾಟಕ ಮಾಡೋಷ್ಟೊತ್ತಿಗೆ ನಮ್ಮ ಹತ್ರ ಮೈಕ್ ಇಲ್ಲ ಅನ್ಕೊಳ್ಳಿ. ಹಿಂಗ್ ಕಂಪನಿ ನಾಟಕದಲ್ಲಾದ್ರೆ ಹಿಂಗ್ ಸ್ಟ್ಯಾಂಡ್ ಇಟ್ಟು ಇಲ್ಲಿ ಮೈಕ್ ಇಟ್ಟು, ಮಹಾಪ್ರಭು ನೀವು ಯಾವ ರಾಜ್ಯಕ್ಕೆ ಬಂದಿರೆಂದು ನಮಗೆ ಹೇಳಬೇಕಾಗಿದೆ ಅಂತೇಳಿ ಮೈಕಿನ ಮುಂದೆ ಬಂದು ಮಾತಾಡ್ತಾರೆ. ಓಕೆ, ನಮ್ಮ ಹತ್ರ ಮೈಕ್ ಇಲ್ಲ, ಲೈವ್ ಆಗಿ ಕೇಳಿಸ್ಬೇಕು. ಮಹಾಪ್ರಭು ನೀವು ಯಾವ ರಾಜ್ಯಕ್ಕೆ ಬಂದ್ರೆ ಗಟ್ಟಿ ಕೇಳಿಸ್ಬೇಕಲ್ಲ, ಅಂಡರ್ಸ್ಟ್ಯಾಂಡ್ ಅಂದ್ರೆ ಮಾತು ಕೇಳಿಸಿದ್ರೆ ತಾನೇ ನಾವು ಯಾವ ಪಾತ್ರ ಮಾಡ್ತಿದೀವಿ ಅಂತ ಅರ್ಥ ಆಗೋದು. ಏನ್ ಡೈಲಾಗ್ ಹೇಳಿದ್ರಿ ಅಂತಂದ್ರೆ ತಾನೇ ಅರ್ಥ ಆಗೋದು. ಹಾಗಾಗಿ ನಮ್ಮ ಧ್ವನಿ ಬಹಳ ಮುಖ್ಯ. ಅದಕ್ಕೆ ಬೇಸ್ ವಾಯ್ಸ್ ಅಂತೀವಿ ಥಿಯೇಟರ್ ಅಲ್ಲಿ. ಬೇಸ್ ವಾಯ್ಸ್ ಮೀನ್ಸ್ ಹೊಟ್ಟೆಯಲ್ಲಿ ಉಸಿರಿಂದ ಸೇರಿಸಿ ಹೇಳೋದು ಅಂತ. ಈಗ ನೋಡಿ, ನಾವು ಉಸಿರು ಹೇಳ್ಕೊಂತೀವಲ್ಲ ಅಂತ ಫ್ರೀ ಆಗಿ ಉಸಿರನ್ನು ಹೊರಗೆ ಬಿಡುವಾಗ ಅದು ಧ್ವನಿ ಸೇರಿಸೋದು ಹೊಟ್ಟೆಯಿಂದ. ಅಂದ್ರೆ ಯಾರಾದ್ರೂ ನೀವು ನಮ್ಮ ರಾಜ್ಯಕ್ಕೆ ಬರಬೇಕೆಂದು ಹೇಳಿದ್ದಾರೆ, ಹೊಟ್ಟೆಯಿಂದ ಹೇಳೋದು ಅಂತ ಬೇಸ್ ವಾಯ್ಸ್ ಅಂತ. ಅದನ್ನೇ ಅಂದ್ರೆ ನಿಮ್ಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಇಮ್ಯಾಜಿನೇಷನ್ ಇರುತ್ತಲ್ಲ. ಉದಾಹರಣೆ, ಒಬ್ಬ ನಾಟಕದ ನಿಮ್ಮ ಸ್ಕ್ರಿಪ್ಟ್ ಅಲ್ಲೇ ಇದೆ, ಪುಸ್ತಕದಲ್ಲಿ ಅನ್ಕೊಳ್ಳಿ, ಒಂದು ರಾಜನ ಪಾತ್ರ, ಅವನಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಒಂದು ಧ್ವನಿ ಅಂತ ಇರುತ್ತೆ ಅಲ್ವಾ? ನಿಮಗೆ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ನಾಟಕ ನೋಡ್ಬೇಕಾದ್ರೆ. ಅದಕ್ಕೆ ನೀವು ಪಾತ್ರ ಮಾಡ್ಬೇಕಾದ್ರೆ ಗೆಸ್ ಮಾಡ್ತೀರಿ. ಇವಾಗ ರಾಜ ಬಂದು ಹಿಂಗ್ ನಿಂತ್ಕೊಂಡು ಅವನ ಹೆಂಗೋ ನಿಂತ್ಕೊಂಡು ನೋಡಿ ನಿಮಗೆ ರಾಜ ಹಿಂಗ್ ನಿಂತ್ಕೊಂಡಿರ್ತಾನೆ ಅಂತಂತ ಹೇಳಿದ್ರೆ ಇಮಿಡಿಯೇಟ್ ನಗು ಬರ್ತಿದೆ. ಬಿಕಾಸ್ ರಾಜ ಅಂತಂದ್ರೆ ಏನು ಅಂತ ನಿಮಗೆ ಪಾತ್ರ ಚಿತ್ರಣ ಇಮ್ಯಾಜಿನೇಷನ್ ಇದೆ ಅಲ್ವಾ? ಅದೇ ರೀಸನ್. ಸೊ ರಾಜ ಅಂದ್ರೆ ಗಂಭೀರವಾಗಿರ್ಬೇಕು, ಹಿಂಗೇನೋ ಇರಬೇಕು ಅಂತೇಳಿ. ಅವನಿಗೆ ಒಂದು ಚಡ್ಡಿ ಹಾಕೊಂಡು ಒಂದು ಅರ್ಧೋಗಿರೋ ಬನ್ನಿ ಹಾಕೊಂಡ್ ಬಂದ್ರೆ ಒಪ್ಪಲ್ಲ ನೀವು. ಯಾಕೆ? ಅದರ ಇಮ್ಯಾಜಿನೇಷನ್ ನಿಮ್ಮ ಹತ್ರ ರೆಡಿ ಇದೆ. ಅವನಿಗೆ ಒಂದು ರಾಜನಿಗೆ ಒಂದು ಕಾಸ್ಟ್ಯೂಮ್ ಇದೆ, ಒಂದು ಪೋಷಾಕು ಇದೆ ಅಂತ. ಅರ್ಥ ಆಗ್ತಿದ್ಯಾ ಅಲ್ವಾ? ನಿಜ ಅಲ್ವಾ? ಉದಾಹರಣೆ, ರಾಜನಿಗೆ ಯಾಕೆ ಹೋಗ್ತಾರೆ? ನಿಮ್ಮ ಮನೇಲೆ ನೀವು ನಾಳೆ ವಾಪಸ್ ಹೋದ್ಮೇಲೆ ಮನೇಲಿ ನಿಮ್ಮ ತಂದೆ ಆಯ್ತಾ ದಿನಾಲಿ ಏನಮ್ಮ ಯಾವಾಗ ಬಂದೆ, ಶಾಲೆಗೆ ಹೋಗಿ ಬೇಸ ಹೇಳ್ಕೊಡ್ದವ್ರ, ಮತ್ತೆ ಯಾವಾಗ ಹೋಗ್ಬೇಕು ರಜೆ ಮುಗಿಸ್ಕೊಂಡು, ಇಷ್ಟಿದ್ರೆ ಗಂಭೀರವಾಗಿರ್ತಾರ ಅಪ್ಪ. ಬೇಸದ ಏನಮ್ಮ, ಮತ್ತೆ ಊಟ ಗಿಟ್ಟ ಎಲ್ಲ ಬೇಸಾಗ್ತಾರ ಹಾಸ್ಟೆಲ್ಯಾಗ ಅಂತೆಲ್ಲ ಕೇಳಿದ್ರಿ ಹಿಂಗೆ. ಮತ್ತೆ ಇದು ಬಿಟ್ಟು ವಿಚಿತ್ರವಾಗಿ ಅಪ್ಪನ ಕ್ಯಾರೆಕ್ಟರ್ ಬಿಟ್ಟು ನಾರ್ಮಲ್ ಆಗಿ ಏನಾದ್ರು ಅಂತ ಅನ್ನೋ ನಿಮಗೆ ನಾವಪ್ಪ ಹಿಂಗ್ ಮಾತಾಡಿದ್ರೆ ಹುಚ್ಚಿಡೋದು ಇಷ್ಟ. ಅಂದ್ರೆ ನೀವು ಅಪ್ಪನ ಗಾಂಭೀರ್ಯತೆಯಲ್ಲಿ ನೋಡಿದಿರಿ ಇಷ್ಟು ದಿನ, ಹುಟ್ಟಿದಾಗಿಂದ ಇಲ್ಲಿವರೆಗೂ ಅಲ್ವಾ? ನೀವಾದ್ರೂ ಅಷ್ಟೇ. ಅರ್ಥ ಆಗ್ತಿದ್ಯಾ? ಪಾತ್ರವನ್ನ ಗ್ರಹಿಸುವ ಶಕ್ತಿ ಇಷ್ಟೇ. ನೀವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಪ್ರಪಂಚವನ್ನ ಯಾವ ರೀತಿಯಲ್ಲಿ ನೋಡಿದಿರೋ ಅದು ಅಜ್ಜಿ ಅಂತಂದ್ರೆ ನೀವು ನಾರ್ಮಲ್ ಆಗಿ ಹಿಂಗೇನೋ ಬಗ್ಗೆ ವಾಕ್ ಮಾಡೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಡ್ತೀರಿ. ಅದಕ್ಕೊಂದು ಧ್ವನಿ ಇದೆ ಅಲ್ವಾ? ಸೊ ಅದನ್ನ ಏನಪ್ಪ ಯಾವಾಗ ಬಂದಿದ್ದೆ ನಮ್ಮೂರ್ಗೆ ಅಲ್ವಾ? ಸೊ ಈ ತರದನ್ನೆಲ್ಲ ಸೇರಿಸ್ಕೊಂಡು, ಉದಾಹರಣೆ ಯಾರೋ ಒಬ್ಬ ನಿಮ್ಮಲ್ಲಿ ಚಂದ್ರಶೇಖರ್ ಅಂತ ಒಬ್ಬ ಹುಡುಗ ಇದ್ದಾನೆ. ಚಂದ್ರಶೇಖರ ಅವನು ಮೇ ಬಿ ಒಂದು 13-14 ಇಯರ್ಸ್, 13-14 ವರ್ಷದ ಹುಡುಗ. ಆದ್ರೆ ಅವನು ಇದ್ದಕ್ಕಿದ್ದಂಗೆ ಒಂದು ದಿನ ನಾವು ನಾಟಕ ಮಾಡೋಷ್ಟೊತ್ತಿಗೆ ಗಾಂಧೀಜಿ ಪಾತ್ರ ಮಾಡ್ಬೇಕು. 14 ವರ್ಷದ ಹುಡುಗರು ಆಮೇಲೆ ಮಾತಾಡೋದು. 14 ವರ್ಷದ ಹುಡುಗರು ಗಾಂಧೀಜಿಯ ಪ್ರಬುದ್ಧತೆಗೂ, ಗಾಂಧೀಜಿಯನ್ನು ನೀವು ಪಾಠದಲ್ಲಿ ಓದಿ ಗೊತ್ತಷ್ಟೇ, ಎದುರುಗಡೆ ನೋಡಿಲ್ಲ ಅಲ್ವಾ? ಗಾಂಧೀಜಿ ಹೆಂಗಿದ್ರು, ಹೆಂಗ್ ನಡಿ, ಅರ್ಥ ಆಯ್ತಾ? 60-65 ವರ್ಷ 70 ವರ್ಷದ ಗಾಂಧಿ ತಾತನನ್ನ
ನೀವು ನಿಮ್ಮ ಬಾಡಿ ಮೂಲಕ ಹೆಂಗ್ ತೋರಿಸ್ತೀರಿ, ಹೆಂಗ್ ನಿಲ್ತೀರಿ, ಹೆಂಗ್ ನಡೀತೀರಿ, ಗೆಟಪ್ ಔಟ್ಲುಕ್ ಎಲ್ಲ ಓಕೆ, ಕಾಸ್ಟ್ಯೂಮ್ ಹಾಕೊಂತೀರಿ, ಒಂದು ಪಂಚ ಕಚ್ಚೆ ಕಟ್ಟಿರ್ತೀರಿ, ಬೈ ಮೇಲೆ ಇರ್ತೀರಿ, ಒಂದು ಶಾಲಿಂಗ್ ಹಾಕೊಂಡಿರ್ತೀರಿ, ಒಂದು ಕೋಲ್ ಹಿಡ್ಕೊಂತೀರಿ, ಒಂದು ಕನ್ನಡಕ ಹಾಕೊಳ್ತೀರಿ ಅಲ್ವಾ, ಇದೆಲ್ಲ ಔಟ್ಪುಟ್. ಬಟ್ ಇನ್ನ ಒಳಗಡೆ ಅಷ್ಟೆಲ್ಲ ಹಾಕ್ಬಿಟ್ರೆ ನೀವು ಗಾಂಧೀಜಿ ಆಗ್ಬಿಡ್ತೀರಾ? ಗಾಂಧೀಜಿ ಅಂತ ನೀವು ನಂಬಿ. ಸಮಯ ತುಂಬಾ ಆಯ್ತು, ಇವತ್ತಿಗೆ ಸಾಕು. ಮತ್ತೆ ಮತ್ತೆ ನಾವ್ ಇಲ್ಲೇ ಹತ್ರದಲ್ಲೇ ಸಿರಿಗೇರಿ ಎಡಿಕೆಂದಿದ್ರೆ ಸಿರಿಗೇರಿಗೆ ಬಿಡ್ತೇವೆ ನೀವು, ಹೌದಿಲ್ಲ? ನಾವು ಅಲ್ಲೇ ಎಡಿಕೆಂದಿದ್ರೆ ಈ ಕಡೆ ಮುಸ್ಲಿಂಗೆ ಬಿಡ್ತೀವಿ. ಅಂದ್ರೆ ಹತ್ರ ಇದೆ ಅಂತ ಅನ್ನೋದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಈ ತರ ಹೇಳ್ತಾರೆ. ಅರ್ಥ ಆಯ್ತಾ? ಓಕೆನಾ? ಹೇಳ್ತೀನಿ, ಅದು ಸ್ವಲ್ಪ ಮೈಂಡಿಗೆ ಕೆಲಸ ಕೊಡುವಂತ ಗೇಮ್. ಓಕೆನಾ? ಈಗ ನಮ್ಮ ಕಣ್ಣು ಎಲ್ಲಿದೆ? ಮಖದ ಮೇಲೆ ಅಲ್ಲ, ಮುಖದ ಮೇಲೆ. ಮಖದ ಮೇಲೆ ಅಂತ ಬಂದ್ಬಿಡ್ತೀನಿ. ಓಕೆ, ನಾನು ಏನೇನು ಕೇಳ್ತೀನೋ ಎರಡು ಕೈಯಿಂದ ತೋರಿಸ್ಬೇಕು. ಓಕೆನಾ? ಕಣ್ಣು ಎಲ್ಲಿದೆ? ಕಿವಿ, ಮೂಗು, ಮೂಗನ್ ಮಾತ್ರ ಒಂದ್ ಕೈಯಲ್ಲೇ ಮುಟ್ಟಿ. ಬಾಯಿ, ಬಾಯಿ ಅಂದ್ರೆ ಗಲ್ಲ ತೋರಿಸ್ತೀರಾ? ಬಾಯಿ ಅಂದ್ರೆ ಓಕೆನಾ? ಕಿವಿ ಸೊ ಇರೋ ಜಾಗದಲ್ಲಿ ಇದೆಯಾ? ಹಾ, ಬೇರೆ ಕಡೆ ಇಲ್ಲಲ್ಲ? ಓಕೆ ಓಕೆ. ಈಗ ನಾನೊಂದು ಫಾಸ್ಟಾಗಿ ಹೇಳ್ತೀನಿ, ನೀವು ಅದನ್ನ ಮುಟ್ಕೋಬೇಕು. ಓಕೆನಾ? ಕಣ್ಣು ಎರಡು ಕೈ ಬಳಸಿ, ಕಿವಿ, ಮೂಗು, ಬಾಯಿ, ಕಣ್ಣು, ಕಿವಿ, ಮೂಗು, ಬಾಯಿ, ಬಾಯಿ, ಮೂಗು, ಕಿವಿ, ಕಣ್ಣು, ಕಿವಿ. ಓಕೆ, ಈಗ ಎಲ್ಲರೂ ಗೊತ್ತಾಯ್ತು ನನ್ನ ಹತ್ರ ಕಣ್ಣಿದೆ, ಮೂಗಿದೆ, ಬಾಯಿ ಇದೆ ಅಂತ. ಈಗ ಒಂದು ಸಣ್ಣ ಬದಲಾವಣೆ ಮಾಡೋಣ. ಏನು ಮಾಡೋಣ? ಬದಲಾವಣೆ. ಓಕೆ, ಈಗ ಕಿವಿ ಅಂದರೆ ಕಣ್ಣು ಮುಟ್ಕೋಬೇಕು. ಕಣ್ಣು ಅಂದರೆ ಏನು ಮುಟ್ಕೋಬೇಕು? ಆಮೇಲೆ ಮೂಗು ಅಂದರೆ, ಬಾಯಿ ಅಂದರೆ ನೋಡೋಣ ಎಷ್ಟು ಚೆನ್ನಾಗಿ ಯಾರು ಮಾಡ್ತಾರೋ ಅವ್ರಿಗೊಂದು ಗಿಫ್ಟು. ಓಕೆನಾ? ರೆಡಿನಾ? ಓಕೆನಾ? ರೆಡಿನಾ ಹುಡುಗರ? ಹುಡುಗರೆಲ್ಲ ಮೂಗರಾಗ್ಬಿಟ್ಟಿದ್ದೀರಪ್ಪ. ರೆಡಿನಾ? ರೆಡಿ? ಬಾಯಿ ಎಲ್ಲರೂ ರಾಂಗ್ ಮಾಡ್ತೀರಾ? ರೆಡಿನಾ? ರೆಡಿ? ಬಾಯಿ, ಕಿವಿ, ಓಕೆನಾ? ಮೂಗು ನನಗೆ ಕೇಳ್ತೀನಿ, ನೀವು ಮುಟ್ಟಿ ತೋರಿಸ್ತೀನಿ. ಓಕೆನಾ? ಎಲ್ಲರೂ ಏನ್ ಮಾಡ್ತೀರಿ ಗೊತ್ತಾ? ಮೂಗೆಲ್ಲ ಇದೆ, ಇಷ್ಟೆಲ್ಲ ಇದೆಯಾ? ಕಿವಿ, ಮೂಗು, ಬಾಯಿ, ಮೂಗು, ಕಿವಿ, ಕಣ್ಣು, ಕಿವಿ. ನೀವು ಹೇಳ್ಬೇಡ್ರಿ, ತೋರಿಸ್ತೀವಿ. ನೀವು ಹೇಳಿದ್ರೆ ನಿಮಗೇನು ಗೊತ್ತಾ, ನೀವು ಕ್ಲಾರಿಟಿ ಮಾಡ್ಕೊತೀರಿ. ನನಗೆ ಹೇಳ್ಬೇಡ್ರಿ, ಮುಟ್ಟಿ ತೋರಿಸಿ, ನನಗೆ ಗೊತ್ತಾಗುತ್ತೆ. ಎಲ್ಲರೂ ಇಲ್ಲೇ ಇರ್ತೀನಿ ಮುಖ ಎಲ್ಲ. ಓಕೆನಾ? ಕಿವಿ ನೋಡಿ, ಎಲ್ಲರೂ ರಾಗಿ. ಕಿವಿ, ಕಿವಿ, ಮೂಗು, ಬಾಯಿ, ಕಣ್ಣು, ಕಿವಿ, ಮೂಗು, ಬಾಯಿ, ಕಣ್ಣು, ಕಿವಿ, ಮೂಗು, ಬಾಯಿ, ಕಣ್ಣು. ನೋಡಿ, ಹೀಗೆಲ್ಲ ಬರ್ತಾರೆ. ಇದು ಯಾರು ಗೆದ್ರಿ? ಈಗ ನಾನು ಯಾರಿಗೂ ಗಿಫ್ಟ್ ಕೊಡಲ್ಲ, ಎಲ್ಲರೂ ಹಿಂಗೆ ಹಾಕೊಂಡ್ರೆ ಎಲ್ಲನೂ ಮಿಕ್ಸ್ ಆಗಿದೆಯಾ? ಓಕೆನಾ? ಇದು ಯಾಕೆ ಅಂತಂದ್ರೆ ನಮ್ಮ ಮೈಂಡು ಶಾರ್ಪ್ಗೋಸ್ಕರ. ಇದೊಂಥರ ಚುರುಕುಗೊಳಿಸಕ್ಕೆ ಈ ಥರದ್ದೆಲ್ಲ ಗೇಮ್ ಮಾಡ್ಕೋಬೇಕು ನೀವು. ಓಕೆ, ನೀವೆಲ್ಲ ಹೊರಗಡೆ ಆಡ್ತಿರ್ತೀರಲ್ಲ, ನೀವೇ ಇಬ್ಬರು ಕೂತ್ಕೊಂಡು ನಾನು ಹೇಳ್ತೀನಿ ನೀನು ಮಾಡು, ನೀನು ಹೇಳ್ತೀನಿ ನಾನು ಮಾಡು ಅಂತೇಳಿ ಅದೆಲ್ಲ ಸ್ವಲ್ಪ ನಮ್ಮನ್ನ ಚುರುಕುಗೊಳಿಸುತ್ತೆ. ಈಗ ನಾನು ಕೆಲವೊಂದು 5 ಪಾಯಿಂಟ್ಸ್ ಹೇಳ್ತೀನಿ. ಸೊ ಏನಕ್ಕೆ ಬೇಕು ಇದೆಲ್ಲ ಪಾಯಿಂಟ್ಸ್ ಅಂತ ಆಮೇಲೆ ಕೇಳಿ. ಓಕೆನಾ? ಆಕ್ಷನ್ ಅಂದ್ರೆ ನಟನೆನಾ?
ಆಕ್ಷನ್ ಅಂದ್ರೆ ನಾಟಕನ? ಕರೆಕ್ಟ್ ಹೇಳಿ, ಅದು ವರ್ಡ್ ಆಕ್ಷನ್ ಅಂತಂದ್ರೇನು? ಕನ್ನಡದಲ್ಲಿ ಅರ್ಥ ಹೇಳ್ರು. ನಟನೆ ಅಂದ್ರೆ ಪರ್ಫಾರ್ಮ್ ಆಗುತ್ತೆ. ಆಕ್ಷನ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಏನು? ಆಕ್ಷನ್ ಅಂದ್ರೆ ಕ್ರಿಯೆ, ಹೌದಲ್ವಾ? ನಾನು ಅರ್ಥ ಕೇಳಿದ್ದು. ಆಕ್ಷನ್ ಅಂದ್ರೆ ಕ್ರಿಯೆ. ಇವಾಗ ನಾನು ಏನಾದ್ರೂ ಕೇಳಿದಾಗ ನೀವು ರಿಪ್ಲೈ ಮಾಡ್ತೀರಿ ಅಥವಾ ಏನಾದ್ರೂ ಒಂದು ಎಕ್ಸ್ಪ್ರೆಷನ್ ಕೊಡ್ತೀರಿ, ಅದನ್ನೆಲ್ಲ ಏನಂತೀವಿ ನಾವು? ಕ್ರಿಯೆ ಅಂತೇನೆ ಅಂತೀವ. ಕಾನ್ಸಂಟ್ರೇಷನ್, ಏಕಾಗ್ರತೆ. ಓಕೆ, ಈಗ ಸ್ಟೂಡೆಂಟ್ಗೆ ಕ್ರಿಯೆ ಮುಖ್ಯನಾ? ಹೆಂಗೆ? ಪ್ರಶ್ನೆ ಕೇಳಿದಾಗ ನಾವು ಉತ್ತರಿಸೋದು ಒಂದು ಕ್ರಿಯೆ. ಓಕೆ, ಇನ್ನೊಂದು ಅವರಿಗೆ ಒಂದು ರಿಯಾಕ್ಷನ್ ಕೊಡ್ತೀರಲ್ಲ, ಅದಕ್ಕೆ ಒಂದು ಒಂದು ಹೆಲ್ಪ್ ಆಗುತ್ತೆ ಅಂತ. ಓಕೆನಾ? ಸೊ ಕಾನ್ಸಂಟ್ರೇಷನ್ ಏಕಾಗ್ರತೆ ಕ್ರಿಯೆಗೆ ಎರಡೆರಡು ವ್ಯತ್ಯಾಸ ಇದೆ. ಓಕೆನಾ? ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ, ಇನ್ನೊಂದು ಕಾನ್ಸಂಟ್ರೇಟ್ ಮಾಡ್ತೀರಾ. ನೀವು ಎಕ್ಸಾಮಿಗೆಲ್ಲ ಏಕಾಗ್ರತೆ ಇಲ್ಲದೆ ಎಕ್ಸಾಮ್ ಪಾಸ್ ಆಗ್ತೀರಾ? ಏಕಾಗ್ರತೆ ಬೇಕಲ್ವಾ? ಏಕಾಗ್ರತೆ ಬೇಕು ಅಂತಂದ್ರೆ ನೀವು ಏನೆಲ್ಲ ಕೆಲಸ ಮಾಡ್ತೀರಾ? ಓದ್ತೀರಿ, ಯೋಗಾಸನ ಮಾಡ್ತೀರಿ, ಬೆಳಿಗ್ಗೆ ಆನ್ ಟೈಮಲ್ಲಿ ಎದ್ದೇಳ್ತೀರಿ, ಮೆಡಿಟೇಷನ್ ಮಾಡ್ತೀರಿ. ಸೊ ಅದೆಲ್ಲವೂ ಏಕಾಗ್ರತೆಗೆ ಒಂದು ಬೆನಿಫಿಟ್. ಓಕೆನಾ? ನೆಕ್ಸ್ಟ್ ಟೈಮಿಂಗ್ ಮುಖ್ಯನಾ? ಇಡೀ ಎಜುಕೇಶನ್ ಸಿಸ್ಟಮ್ ನಿಂತಿರೋದು ಈ ಟೈಮಿಂಗ್ ಮೇಲೆ. ನೀವು ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ ಒಂದು 3 ತಾಸು ಎಕ್ಸಾಮ್ ಮೇಲೆ ಇರ್ತದೆ, ಹೌದಾ? ಅದು 3 ತಾಸು ಎಷ್ಟು ಮುಖ್ಯ, ಹೌದಲ್ವಾ? ಟೈಮ್ ಬೇಕಾ? ಬೇಕೇ ಬೇಕಲ್ವಾ? ಅದು ಶಿಕ್ಷಣಕ್ಕೆ ಕಂಪಲ್ಸರಿ ಬೇಕೇ ಬೇಕಲ್ವಾ? ಓಕೆ, ಒರಿಜಿನಾಲಿಟಿ. ಒರಿಜಿನಾಲಿಟಿ ಅಂದ್ರೆ ಅಲ್ಲ, ಒರಿಜಿನಾಲಿಟಿ ಅಂದ್ರೆ ಸ್ವಂತಿಕೆ. ಸ್ವಂತಿಕೆ, ಒರಿಜಿನಾಲಿಟಿ ಅಂದ್ರೆ ಸ್ವಂತಿಕೆ. ಸ್ವಂತಿಕೆ ಏನಕ್ಕೆ ಬೇಕು? ಸ್ವಂತಿಕೆ ಏನಕ್ಕೆ ಬೇಕು? ಸ್ವಂತಗಳು, ಸ್ವಂತಿಕೆ. ಈಗ ನೀನು ಎಕ್ಸಾಮ್ ಇದೆ, 10 ಗಂಟೆಗೆ ಎಕ್ಸಾಮ್ ಇದೆ. 10 ಗಂಟೆಗೆ ಎಕ್ಸಾಮ್ ಇದ್ರೆ ನೀನು ಡೈರೆಕ್ಟ್ ಹಿಂಗ್ ಮಲಗ್ದ ನಂಗೆ ಬ್ರಷ್ ಮಾಡ್ಲಾರ್ದೆ ಹಂಗೆ ಡೈರೆಕ್ಟ್ ಎಕ್ಸಾಮ್ ಕೊಡ್ತೀಯ? ಹೌದಾ? ಬೆಳಿಗ್ಗೆ ನಿಮ್ಗೆ ಸರ್ ಹೇಳ್ತಾರೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳಿ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ನೀವು ಮಾಡ್ಕೊಂಡು ಹೋಗೋದು ಏನೇನು ಕೆಲಸ ಇರ್ತದೆ ಗೊತ್ತಾ? ಬೆಳಿಗ್ಗೆ ಎದ್ದೇಳ್ತೀರಿ, ಬ್ರಷ್ ಮಾಡ್ತೀರಿ, ಫ್ರೆಶ್ ಅಪ್ ಆಗ್ತೀರಾ, ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ಹೋಗ್ತೀರಾ, ಆಮೇಲೆ ಬಟ್ಟೆ ಹಾಕ್ತೀರಾ ಸರಿಯಾದು. ಆಮೇಲೆ 10 ಗಂಟೆಗೆ ಎಕ್ಸಾಮ್ ಇದೆ ಅಂತೇಳಿ ನಿಮ್ಮ ಅವತ್ತಿನ ಸಬ್ಜೆಕ್ಟ್ ಏನೇನಿದೆ ಅಂತೇಳಿ ಪ್ರಿಪೇರ್ಡ್ ಆಗ್ತೀರಿ. ಅದೆಲ್ಲ ಸರ್ ಹೇಳ್ಕೊಡ್ಬೇಕಾ ನಿಮಗೆ? ಅದು ನಿಮ್ಮ ಸ್ವಂತಿಕೆ ಅಲ್ವಾ? ಒಂದು ಪೆನ್ ಇದೆಯೋ ಇಲ್ವೋ, ಕಾಂಪಾಕ್ಸ್ ಇದೆಯೋ ಇಲ್ವೋ, ಬ್ರಷ್ ಇದೆಯೋ ಇಲ್ವೋ, ಮತ್ತು ಪೆನ್ಸಿಲ್ ಇದೆಯೋ ಇಲ್ವೋ, ಎರೇಸರ್ ಇದೆಯೋ ಇಲ್ವೋ, ಎಲ್ಲನೂ ನೀವು ಚೆಕ್ ಮಾಡ್ಕೋತೀರಲ್ವಾ? ಅದೆಲ್ಲಾನು ಸರ್ ಹೇಳ್ಬೇಕಾ? ಅದಕ್ಕೆ ಏನಂತಾರೆ? ಅದನ್ನ ಸ್ವಂತಿಕೆ ಅಲ್ವಾ? ಸೊ ಆ ಸ್ವಂತಿಕೆ, ಒರಿಜಿನಾಲಿಟಿ ಬೇಕು ಸ್ಟೂಡೆಂಟಿಗೆ. ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಸ್ವಂತಿಕೆ ಅನ್ನೋದು ಇಲ್ಲ ಅಂದ್ರೆ ನೀವು ಯಾವುದೇ ಕೆಲಸನೂ ಮಾಡೋಕ್ಕಾಗಲ್ಲ. ಓಕೆನಾ? ನೆಕ್ಸ್ಟ್ RYTHM ರಿದಮ್. ಇಷ್ಟವರೆಗೆ ಸರ್ ಹೇಳಿದ್ರು ಗೊತ್ತಾ ರಿದಮ್? ರಿದಮ್ ಅಂದ್ರೆ ಏನು? ತಾಳ ಅಂದ್ರೆ ಏನು? ರಿದಮ್ ಅಂದ್ರೆ ತಾಳ ಅಂದ್ರೆ, ತಾಳ ಅಂದ್ರೆ ರಿದಮ್. ಅದರ ಅರ್ಥ ಏನು? ತಾಳ ಅಂದ್ರೆ ಲಯ ಮತ್ತೆ ಇನ್ನೊಂದು ಲಯ, ಅವೆರಡರ ಮಧ್ಯೆ ಬರುವಂತದ್ದೇ ತಾಳ. ಈಗ 1 2 3
4 5 ಈ ಗಡಿಯಾರ ನೋಡಿದಿರಾ? ಈಗ 1 ಇಂದ 2ಗೆ, 2 ಇಂದ 3ಗೆ, 3 ಇಂದ 4ಗೆ ಹೋಗುತ್ತಿರುತ್ತಲ್ಲ, ಅದು 1 ರಿಂದ 2ಕ್ಕೆ ಹೋಗ್ಬೇಕಂದ್ರೆ ಅಷ್ಟೇ ಡ್ಯೂರೇಷನ್ ತಗೊಳುತ್ತೆ. 2 ರಿಂದ 3ಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಡ್ಯೂರೇಷನ್ ತಗೊಳುತ್ತೆ. ಸೊ ಆ ಡ್ಯೂರೇಷನ್ ಮತ್ತೆ ಬರುತ್ತಲ್ಲ, ಅದ್ರನ್ನೇ ತಾಳ ಅಂತೀವಿ. ಈಗ ಸರ್ ಹೇಳ್ಕೊಟ್ರು ಗೊತ್ತಾ, ಒಂದೊಂದ್ರ ಬಗ್ಗೆ ಬಡ್ಕೋತಾ ಅದೇ ಟೈಮಿಂಗ್ ಅಲ್ಲೇ, ಅದೇ ಫೋರ್ಸ್ ಅಲ್ಲೇ, ಅದೇ ಲಯದಲ್ಲೇ ಹೇಳೋದಕ್ಕೆ ತಾಳ ಅಂತೀವಿ. ಸೊ ಇವೆಲ್ಲ ಏನಕ್ಕೆ ಬೇಕು ನಾನು ಇಷ್ಟವರೆಗೆ ನಿಮ್ಗೆ ಹೇಳಿದೆ ಸುಮ್ಮನೆ, ಓಕೆನಾ? ಇವೆಲ್ಲ ಏನಕ್ಕೆ ಬೇಕು ಅಂತಂದ್ರೆ, ಇವೆಲ್ಲವೂ ಆಕ್ಟರ್ ಇರ್ಬೇಕಾದಂತ ಲಕ್ಷಣಗಳು. ಆಕ್ಟರ್ ಅಂತಂದ್ರೆ ಬರೀ ನಾಟಕ ಮಾಡೋರಿಗೆ ಮಾತ್ರನಾ? ಮತ್ತೆ ಯಾರ್ಯಾರಿಗೆ ಆಕ್ಟರ್ ಅಂತಾರೆ? ನೀವೆಲ್ಲ ಇದೆಯಲ್ಲ, ನೀವೆಲ್ಲರೂ ಆಕ್ಟರ್. ಜೀವನ ಅಂತ ಅನ್ನೋ ಒಂದು ನಾಟಕದಲ್ಲಿ ನೀವೆಲ್ಲರೂ ಆಕ್ಟರ್, ಓಕೆನಾ? ಆಕ್ಟರ್ ಮಾಡ್ಬೇಕಾಗಿರೋ ಕೆಲಸಗಳು ಏನೇನಿದ್ವು ಇಲ್ಲಿ? ಆಕ್ಷನ್ ಇತ್ತು, ಕಾನ್ಸಂಟ್ರೇಷನ್ ಇತ್ತು, ಟೈಮಿಂಗ್ ಇತ್ತು, ಒರಿಜಿನಾಲಿಟಿ ಇತ್ತು, ರಿದಮ್ ಇತ್ತು. ಸೊ ಒಬ್ಬ ಸ್ಟೂಡೆಂಟ್ಗೆ ಅಷ್ಟೆಲ್ಲ ಕ್ವಾಲಿಟೀಸ್ ಬೇಕು ಅಂತಂದ್ರೆ, ಒಬ್ಬ ನಟನಿಗೆ ಅಷ್ಟೆಲ್ಲ ಕ್ವಾಲಿಟೀಸ್ ಬೇಕಂತಂದ್ರೆ, ಮತ್ತೆ ನೀವು ಒಬ್ಬ ನಟರೇ ಅಲ್ವಾ? ಹೌದಾ ಇಲ್ವಾ? ಮತ್ತೆ ಬೇಕು ಅಂತಂದಾಗ ಬರೀ ನಾಟಕಕ್ಕೆ ಮಾತ್ರ ನಟರು ಬೇಕಾ? ನಿಮ್ಮ ಜೀವನ ನಡೆಸೋಕು, ನಿಮ್ಮ ಗೋಲ್ಗಳನ್ನ ರೀಚ್ ಆಗಬೇಕು, ಒಬ್ಬ ನಟ ವ್ಯಕ್ತಿ ಬೇಕೇ ಬೇಕು, ಹೌದಾ? ಸೊ ಪ್ರತಿಯೊಬ್ಬರು ನಿಮ್ಮ ಶಿಸ್ತನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಪರ್ಸನಾಲಿಟಿನ ಕಾಪಾಡ್ಕೊಳ್ಳಿ. ಈ ಆಕ್ಟರ್ ಅನ್ನೋ ಒಂದು ಫಾರ್ಮುಲಾ ಐತಲ್ಲ, ಅದನ್ನ ನೀವು ರೂಢಿ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು.
ಥ್ಯಾಂಕ್ ಯು. ಎಷ್ಟು ಉದ್ದದ ಹಾಡನ್ನ ಸಾಹಿತ್ಯ ನೆನ್ಪಿಟ್ಕೊಂಡಿದ್ದಾರೆ ನೋಡಿ ಅವರು ಅಲ್ವಾ? ಅಷ್ಟುದ್ದ ಸಾಹಿತ್ಯ ಲೈನ್ಸ್ ಅಂತ ನೆನಪಿನ ಶಕ್ತಿ ಬೇಕಲ್ಲ. ಥ್ಯಾಂಕ್ ಯು. ಮತ್ತೆ ಯಾರು ಹಾಡೋರಿದ್ದೀರಿ? ಬೇಗ ಟೈಮ್ ಆಗುತ್ತೆ. ಓಕೆ, ಈಗ ಮಣಿ ಸರ್ ಒಂದು 5 ನಿಮಿಷ ನೀವು ಬಂದ್ಬಿಡಿ. ನೀವು ಮುಗಿದ ತಕ್ಷಣ ನೆಕ್ಸ್ಟು ಸರ್ ಬರ್ತಾರೆ. ಮಾತೃಭೂಮಿದು ಭಾರತ ವರ್ಷ, ಇದರನು ಚಿನ್ನವು ಯಮಗೆ, ಇದರಡಿ ನಡಿ ನೆಲೆಗಿರಿ ಗೌರವ ಪ್ರಾಣದ ಹೊಲುಮೆಯ ಕರೆಯ ಮಗೆ. ಕಂಗಳು ತಣಿಸುವ ಸುಂದರ ನಾಡಿದು ಗಂಗೆ ತುಂಗೆ ತವರೂರು. ಕಂಗಳು ತಣಿಸುವ ಸುಂದರ ನಾಡಿ ಗಂಗೆ ತುಂಗೆ ತವರೂರು. ಸನಿ ದಪ ಸನಿ ದಪ ಸನಿ ದಪ ದಪ ಮಗ ದಪ ಮಗ ದಪ ಮಗರೆ ಸಾರಿ ಗಾಮ ಪಾದಾನಿ ಪದನಿ ಸರೇ ರೇ ಪದನಿ ಸರೆ. ಕಂಗಳು ತಣಿಸುವ ಸುಂದರ ನಾಡ್ ಗಂಗೆ ತುಂಗೆಯರ ತವನು. ನೋಡಿ, ಚೆನ್ನಾಗಿ ಆಡ್ತಾಳೆ, ಆಡೋ ಧೈರ್ಯ ಇದೆ. ಅದೇ ನಿಮ್ಗೆ ಏನಾಗ್ತದೆ ಅಂತಂದ್ರೆ, ಅಂದ್ರೆ ಅವ್ರೊಬ್ಬರದಂತಲ್ಲ, ಇಲ್ಲಿರೋರು ಎಲ್ಲರಿಗೂ ಒಳಗಡೆ ನಾನೊಂದು ಹಾಡು ಆಡಬಲ್ಲೆ ಅಂತ ಮನಸ್ಸಲ್ಲಿದೆ. ಆದ್ರೆ ಇಲ್ಲಿ ಎದ್ದು ಬಂದು ನಿಲ್ಲೋಷ್ಟೊತ್ತಿಗೆ ಏನೋ ಒಂದು ಭಯ ಕಾಡ್ತಿರುತ್ತಲ್ಲ, ಸ್ಟೇಜ್ ಫಿಯರ್ ಅಂತೇಳಿ. ಅದನ್ನ ಕಳ್ಕೊಳ್ಳೋದಕ್ಕೋಸ್ಕರನೇ ನೀವು ಶಾಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಿದ್ರೆ ಪಾರ್ಟಿಸಿಪೇಟ್ ಮಾಡಿ. ದಯವಿಟ್ಟು ಯಾವತ್ತೋ ಒಂದ್ ದಿವಸ ಬಯಲಾಟದ ವೇದಿಕೆ ಸಿಕ್ಕರೆ ಬಯಲಾಟ ಮಾಡಿ. ಯಾವತ್ತೋ ಒಂದ್ ದಿವಸ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆ ಹಾಡೋದಕ್ಕೆ ಅವಕಾಶ ಸಿಕ್ಕರೆ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ. ಕ್ಲಾಸ್ ರೂಮ್ನಲ್ಲಿ ಸೆಮಿನಾರ್ ಮಾಡಬೇಕಾಗುತ್ತೆ. ಕ್ಲಾಸ್ ರೂಮಲ್ಲಿ ಏನೋ ಒಂದು ಪಾಠದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮುನ್ನುಗ್ಗಿ ಮುಂದುವರೆದು ಬಂದು ನಿಂತ್ಕೊಂಡು ಮಾತಾಡಿ. ಯಾವಾಗ ಧೈರ್ಯ ತಗೊಳ್ಳೋದು ಅಲ್ವಾ? ಮರಿಬೇಡಿ, ಹಿಂಜರಿಬಾರ್ದು. ಯಾರಾದ್ರೂ ಶಿಕ್ಷೆ ಕೊಡ್ತಾರ? ಅಲ್ಲೆಲ್ಲೋ ಬಜಾರ್ದಲ್ಲೋ ಮಾರ್ಕೆಟಲ್ಲೋ ಅಲ್ಲ ನೀವು ಮಾಡ್ತಿರೋದು, ನಿಮ್ಮ ಶಾಲೆಯಲ್ಲಿ ಅಲ್ವಾ? ಅದೊಂದು ಸ್ಟೇಜ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಡೋಕೆ ಜಾಗ ನಿಮಗೆ ಎಲ್ಲರಿಗೂ ಸಿಗಲ್ಲ. ಬೇಕು ನಮಗೊಂದು ಅವಕಾಶ ಕೊಡಿ ಅಂತಂದ್ರೆ ಎಲ್ಲರೂ ಕೊಡೋಕೆ ರೆಡಿ ಇರಲ್ಲ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಇನ್ನೊಂದು 10-15 ನಿಮಿಷ ಮಾತ್ರ, ಬೇಗ ಪ್ರೋಗ್ರಾಮ್ ಮುಗಿಸೋಣ. ಈಗ ಮಣಿ ಸರ್ ಬರ್ತಾರೆ, 5 ನಿಮಿಷ ಅದು ರಂಗಭೂಮಿ ಕುರಿತಾಗಿ ಒಂದಷ್ಟು ವಿಷಯ ಹೇಳ್ತಾರೆ. ಅದಾದ ನಂತರ ನಾವು ಗೇಮ್ ಶುರು ಮಾಡೋಣ, ಆಟಗಳನ್ನು ಎಲ್ಲರೂ ಸೇರಿ ಒಟ್ಟಿಗೆ. ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಶಿಕ್ಷಕರಾದ ಮುಖ್ಯ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾರೆ. ವಿಡಿಯೋ ಮಾಡ್ಬೇಕಂತ ಅವ್ರಿಗೆ ಫೋಟೋ ತೆಗಿಬೇಕಂತ ನಿಧಾನ ತೆಗಿ. ಏನು ರಿಪ್ಲೈ ಇಲ್ವಾ? ಇಷ್ಟೇನ ಜೋರು? ಇಷ್ಟೇನ ಜೋರು? ನೋಡಿ ಹೆಂಗೆ ಎನರ್ಜಿ ಅಲ್ವಾ? ಸ್ಕೂಲು ಕಾಂಪೌಂಡ್ ಬೆಟ್ಟ ಗುಡ್ಡ ಮುಚ್ಚ ಕಳಿಸ್ತಾರೆ. ಓಕೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಮಂಜು ಸಿರಿಗೇರಿ ಅಂತ ಪರಿಚಯವಾಗಿ ಆ ಹೆಸರಲ್ಲಿ ಪರಿಚಯ ಜಾಸ್ತಿ. ಅವರ ಹೆಸರು ಮಣಿಕಂಠ ಅಂತೇಳಿ ಸಿರಿಗೇರಿ ಅವರು. ಇಲ್ಲಿ ನಿಮ್ಮ ಶಾಲೆಯಲ್ಲಿ ವಾರ್ಡನ್ ಸರ್ ಶ್ರೀಕಾಂತ್ ಸರ್ ಅವರು, ಅವರ ತಮ್ಮ ಅವರು. ನಿಮ್ಮ ಲುಕ್ ಹೆಂಗಿತ್ತಂದ್ರೆ ಆ್ಯಕ್ಷನಿಗೆ ರಿಯಾಕ್ಷನ್ ಅಂತೀವಲ್ಲ ನನಗೆ ನಿಜವಾಗ್ಲು. ಅವರ ಚಿಕ್ಕಪ್ಪ ದೊಡ್ಡಪ್ಪ ಮಗ ಇವರು. ನಾವು ಸಿಗ್ತಾರೆ ಅಂತ ಅಂದ್ಕೊಂಡು ಮಾತಾಡಿದ್ವಿ. ನನ್ನ ಕ್ಲಾಸ್ಮೇಟ್ ಅವರು ಶ್ರೀಕಾಂತ್ ಸರ್ ಇವತ್ತು ರಥದಲ್ಲಿರೋ ಇದ್ದಾರೆ ಅಂತ ಬಂದಿದೆ. ಥ್ಯಾಂಕ್ ಯು. ಮತ್ತು ನೀವು ಮುಷ್ಟುಗಟ್ಟೆ ಮತ್ತು ಬೇರೆ ಬೇರೆ ಭಾಗದ ಊರಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿದ್ದಲ್ವ, ನಾವಿವತ್ತು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಶಿಕ್ಷಣ, ನೀವು ಎಜುಕೇಶನ್ ಏನು ಕಲಿತಾ ಹೋಗ್ತಿದ್ದೀರ ಅಂತಾನೆ ಅದು. ರಂಗಭೂಮಿ ಅಂತ ಅನ್ನೋದು ಈಗ ನಾಟಕ ಅಂತಂದ್ರೆ ಗೊತ್ತಿದೆ. ನೀವು ಹುಟ್ಟಿದಾಗಿಂದ ಅಪ್ಪ ಅಮ್ಮ ಎಲ್ಲರ ಜೊತೆ ಹಳ್ಳಿ ಬೆಳೀತಾ
ಬಯಲಾಟ ನೋಡಿರ್ತೀರಿ, ಬಯಲಾಟ ನೋಡಿದಿರಲ್ವಾ? ಓಕೆ. ಕಂಪ್ನಿ ನಾಟಕ ನೋಡಿದಿರಿ. ಕಂಪ್ನಿ ನಾಟಕ ಅಂದ್ರೆ ಸಾಮಾಜಿಕ ನಾಟಕ, ಊರೆಲ್ಲ ಆಡ್ತಿರ್ತಲ್ಲ ಯಾವ್ದಾರು, ಅದನ್ನ ನೋಡಿದಿರಿ. ಇಲ್ಲ ಬೇಡ ಅಂದ್ರೆ ಬೀದಿ ನಾಟಕಗಳನ್ನು ಮಾಡಕ್ ಬರ್ತಾರೆ ಯಾವ್ದಾದ್ರು ಸರ್ಕಾರಿ ಇಲಾಖೆಗಳಲ್ಲಿ, ಅದನ್ನ ನೋಡಿರ್ತೀರಿ. ಇನ್ನು ಬೇರೆ ಬೇರೆ ತರ ನಾಟಕ ಯಾವ್ದು ನೋಡಿದಿರಿ? ನಾಟಕ ಸಾಮಾಜಿಕ ನಾಟಕ ನೋಡಿದಿರಿ, ಊರಲ್ಲಿ ಟೆಂಟ್ ಹಾಕಿ ಪೌರಾಣಿಕ ನಾಟಕ, ರಾಮಾಯಣ ಮಹಾಭಾರತ ಇಂಥದ್ದು ಯಾವ್ದಾದ್ರು ಮಾಡಿರ್ತಾರೆ, ಅದನ್ನೆಲ್ಲ ನೋಡಿದಿರಿ. ಅಲ್ಲಿ ಇಲ್ಲಿ ಕನಿಷ್ಠ ಟಿವಿಲಿ ಆದ್ರೂ ನೋಡಿರ್ತೀವಿ, ಮೊಬೈಲಲ್ಲಿ ಆದ್ರೂ ನೋಡಿರ್ತೀವಿ. ಇನ್ನೂ ಇತ್ತೀಚೆಗೆ ಮೀಡಿಯಾ ತುಂಬಾ ಪಾಪ್ಯುಲರ್ ಆಗಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟಿವಿ ಚಾನೆಲ್ಗಳಲ್ಲಿ ಮಜಾ ಭಾರತ, ಕಾಮಿಡಿ ಕಿಲಾಡಿ, ಇನ್ನೊಂದು ಮತ್ತೊಂದು, ಮತ್ತೆ ಸಿನಿಮಾಗಳನ್ನಂತೂ ನೋಡಿರ್ತೀರಿ. ರಾಜ್ಕುಮಾರ್ ಕಾಲದಿಂದಲೂ ಪೌರಾಣಿಕ ಸಿನಿಮಾಗಳು, ಭಕ್ತ ಪ್ರಹ್ಲಾದ, ಉಗ್ರವಾಹನವಂಥದ್ದು ಅಂಥದ್ದನ್ನೆಲ್ಲ ನೋಡ್ತಾ ಬಂದಿದ್ವಿ. ಸೊ ಅದು ಸಿನಿಮಾ ಮಾಧ್ಯಮ ಆಮೇಲೆ ಪ್ರಾರಂಭವಾಗಿದ್ದು, ಅದಕ್ಕೂ ಮುಂಚೆ ಈ ರಂಗಭೂಮಿ ಅಂತ ಪ್ರಾರಂಭವಾಗಿತ್ತು. ಈಗ ನಿಮ್ಮ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಒಂದು ಹಿಸ್ಟ್ರಿ ಇದೆಯಲ್ಲ, ಅದರಂಗೆ ರಂಗಭೂಮಿಗೆ ಒಂದು ಹಿಸ್ಟ್ರಿ ಇದೆ. ರಂಗಭೂಮಿ ಅಂದ್ರೆ ನಾಟಕ, ಅಭಿನಯ, ಆಕ್ಟಿಂಗ್ ಮಾಡೋದಂತೀವಲ್ಲ, ಎರಡು ಡೈಲಾಗ್ ಹೇಳಿದ್ರೆ ಬಾಬಾ ಅಂತೀವಲ್ಲ, ಅದು ನಮ್ಮ ಲೋಕಾಲಿಟಿ, ನಮ್ಮ ಬಳ್ಳಾರಿ ಭಾಷೆಯಲ್ಲಿ ನಾವು ಏನು ಡೈಲಾಗ್ ಹೇಳಿದ್ಮೇಲೆ ಅಂತೀವಿ. ಆದರೆ ಅದಕ್ಕೊಂದು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ, ವರ್ಲ್ಡ್ ಥಿಯೇಟರ್ ಹಿಸ್ಟ್ರಿ ಇದೆ. ಅದು 2-3 ಸಾವಿರ ವರ್ಷಗಳ ಹಿಂದೆ ಮನುಷ್ಯ ಹುಟ್ಟುಕೊಂಡಾಗ ನಾವು ಹಳೆ ಶಿಲಾಯುಗ, ಹೊಸ ಶಿಲಾಯುಗ ಅಂತ ಸೋಷಿಯಲ್ ಅಲ್ಲಿ ಓದ್ತಿರಲ್ವಾ? ಮನುಷ್ಯ ಹುಟ್ಕೊಂಡು ಗಡ್ಡೆ ಗೆಣಸುಗಳನ್ನು ತಿನ್ಕೊಂಡು ಅವನಿಗೆ ಆಹಾರ ಅಂತೇಳಿ ಫುಡ್ ನಮಗಿರುವಂತ ಫೆಸಿಲಿಟೀಸ್ ಇವಾಗ ಗೊತ್ತಿರಲಿಲ್ಲ ಅವಾಗ ಅಲ್ವಾ? ಅದಕ್ಕೆ ಹಸಿ ಮಾಂಸವನ್ನ, ಪ್ರಾಣಿ ಪಕ್ಷಿಗಳನ್ನ, ಎಲೆ ತಪ್ಪಲು, ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಬದುಕ್ತಾ ಇದ್ದ. ಆ ಟೈಮಿಂದನೇ ಅಲ್ಲಿ ಬದುಕುವಾಗ ದೇವರು ಆರಾಧನೆ, ಭಕ್ತಿ, ಪೂಜೆ, ಕುಣಿತ, ನೃತ್ಯ, ಜನಪದ ಇವೆಲ್ಲ ಸೇರಿಸಿ ಶುರುವಾಗಿ ಬಂದು ಅದ್ರ ನಂತರ ರಂಗಭೂಮಿ ಅಂತ ಅನ್ನೋದು ಶುರುವಾಗಿದ್ದು ಗ್ರೀಕ್ ದೇಶ, ಹೆಸರು ಕೇಳಿದಿರಿ, ಮತ್ತೆ ರೋಮ್ ದೇಶ, ಅಲ್ಲೆಲ್ಲ ರಂಗಭೂಮಿ ಶುರುವಾಯಿತು. ಸೊ ಇದು ಹಿಸ್ಟ್ರಿ ಹಿಂಗ್ ಶುರುವಾಗುತ್ತೆ. ಮತ್ತೆ ರೋಮ್ದಿಂದ ಮುಂದಕ್ಕೆ ಬರ್ತೀನಿ. ಸೊ ಈ ರಂಗಭೂಮಿ ಮತ್ತೆ ಶಿಕ್ಷಣ ಇವೆರಡಕ್ಕೂ ಬಹಳ ಅವಿನಾಭಾವ ಸಂಬಂಧ, ಅಂದ್ರೆ ಒಂದನ್ನು ಬಿಟ್ಟು ಒಂದಿರಲ್ಲ ಅಂತ. ರಂಗಭೂಮಿ ಬೇರೆ ಅಲ್ಲ, ಅದು ಕೂಡ ನಿಮ್ಮ ಶಿಕ್ಷಣದ ಒಂದು ಭಾಗ. ಈಗ ಏನೋ ದೈಹಿಕ ವ್ಯಾಯಾಮ ಅಂತ ಮಾಡ್ತೀರಿ, ಅದೊಂದು ಸಬ್ಜೆಕ್ಟ್ ಆಗಿದೆ ಅಲ್ವಾ? ಅದು ಕೂಡ ಖೋಖೋ, ಕಬಡ್ಡಿ, ಸ್ಪೋರ್ಟ್ಸ್, ಯೋಗಾಸನ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಹೆಂಗ್ ಕಲಿತಿರೋ ಅದು ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಅವಶ್ಯಕವಾಗಿ ಬೇಕು ಅಂತ ಸರ್ಕಾರ ಹೆಂಗೆ ಇದು ಮಾಡಿರ್ತದೋ ಅದೇ ತರ ಸಂಗೀತವನ್ನು ಮತ್ತೆ ಚಿತ್ರಕಲೆಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲಾ ಶಾಲೆಗಳಲ್ಲೂ ಮತ್ತು ಭಾರತದಲ್ಲೂ ಅದೊಂದು ಕಲಿಕೆಯ ಅಭ್ಯಾಸವಾಗಿ, ಪಾಠವಾಗಿ ಅದಕ್ಕೆ ಟೀಚರ್ಸ್ ಆಗಿ ನೇಮಕ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲವು ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಮತ್ತೆ ಅಂಬೇಡ್ಕರ್ ವಸತಿ ಶಾಲೆ ಅಂತ ಒಂದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಈ ತರದ ಶಿಕ್ಷಣ ಮತ್ತು ರಂಗಭೂಮಿ ಇವೆರಡರ ಸಂಬಂಧ ಮತ್ತೆ ಇವೆರಡರ ಅವಶ್ಯಕತೆ ನಿಮ್ಮ ವಯಸ್ಸಿಂದ ಏನಿದೆ ಅಂತ ಅನ್ನೋದ್ರ ವಿಚಾರವಾಗಿ ಇವತ್ತು ಮಾತಾಡೋದಕ್ಕೆ ಮತ್ತೆ ಒಂದಷ್ಟು ನಿಮಗೆ ತಿಳಿಸ್ಕೊಡೋದಕ್ಕೆ ಈ ಕಾರ್ಯಕ್ರಮ 1 ಗಂಟೆ ಮಾತ್ರ ಮಾಡ್ತಾ ಇದ್ದೀವಿ. ಓಕೆನಾ? ಈಗ ಪರಿಚಯ ಆಗಿದೆ, ಪರಿಚಯ ಆಗಿದೆ. ನಾವು ಫಸ್ಟ್ ಟೈಮ್ ನಿಮ್ಮ ಸ್ಕೂಲಿಗೆ ಬಂದಿದ್ದೀವಿ, ಇನ್ಮುಂದೆ ಬರ್ತಾನೆ ಇರ್ತೀವಿ. ಸೊ ಇವತ್ತು 1 ಅವರ್ ಮಾಡಿದ್ಮೇಲೆ ನಾವು ಬರ್ಬೇಕಾ ಬೇಡ ಅಂತ ನೀವು ಹೇಳಬೇಕು ಮತ್ತೆ ಸರ್ ಹೇಳ್ಬೇಕು. ಓಕೆ? ಅದೇ ನಾನು ಮೊದಲಿಂದ ಹೇಳ್ತಾ ಹೋದಂಗೆ ಒಂದು 15 ನಿಮಿಷ, ಅರ್ಧ ಗಂಟೆ ಮಾತ್ರ ಈ ರಂಗಭೂಮಿ ಇತಿಹಾಸ ಏನು ಹೆಂಗ್ ಉಟ್ಕೊಂಡ್ ಬಂತು ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅದಾದ್ಮೇಲೆ ನಾವು ಪ್ರಾಕ್ಟಿಕಲಿ ಆಕ್ಟಿಂಗ್ ಮಾಡೋದು ಹೆಂಗೆ, ನೀವು ಆಕ್ಟಿಂಗ್ ಮಾಡೋದು ಹೆಂಗೆ, ಒಟ್ಟಾರೆಯಾಗಿ ಇಷ್ಟು ಜನ ಅಂತ ಅನ್ನೋದು ನಾನು ಹೇಳ್ತೀನಿ. ಆಯ್ತಾ? ನಾನು ಹೇಳಿದ್ರೆ ಫಾಲೋ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಪ್ರಾಕ್ಟಿಕಲ್ ಕ್ಲಾಸ್ ಇಲ್ಲಿಂದ ಅಲ್ಲಿವರೆಗೂ ಜಾಗ ಇದೆ, ಆರಾಮಾಗಿ ನಿಂತ್ಕೊಂಡು ಹಂಗೇನೋ ಮಾಡೋಣ. ಅದು 1 ಅರ್ಧ ಗಂಟೆ ಅಷ್ಟೇ. ಸೊ ಇದು ಅದೇ ರೋಮನ್ ದೇಶದಲ್ಲಿ ಹಂಗೆ ಶುರುವಾಯ್ತಲ್ಲ, ಪೂಜೆ, ಆರಾಧನೆ, ದೈವ, ದೇವರು ಹಿಂಗೆ ಶುರುವಾಗಿದ್ದು ರಂಗಭೂಮಿ, ಅದನ್ನ ಅಭ್ಯಾಸ ಮಾಡೋದು, ಎಲ್ಲರೂ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡೋದು ಹಿಂಗೆ ಮಾಡ್ತಾ ಇದ್ರಂತೆ. ಅದ್ರ ನಂತರ ರಂಗಭೂಮಿ ನಿಧಾನವಾಗಿ ಭಾರತಕ್ಕೆ ಬರೋಕ್ ಶುರು ಮಾಡಿದ್ದು, ಕಥೆಗಳನ್ನ, ಸಾಹಿತ್ಯವನ್ನ, ಕನ್ನಡ ಸಾಹಿತ್ಯವನ್ನ ಬರೆಯೋಕ್ ಶುರು ಮಾಡಿ ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ ಅಲ್ವಾ, ಇವರೆಲ್ಲ ಹೆಸರು ಕೇಳಿದಿರಲ್ವಾ? ಅವರೆಲ್ಲ ಬರೆದಿರುವಂತಹ ಪದ್ಯಗಳನ್ನು ನೀವು ಓದ್ತಾ ಇರ್ತೀರಿ. ಹಳೆ ಕನ್ನಡ, ಹೊಸ ಕನ್ನಡ, ನಡುಗನ್ನಡ ಸಾಹಿತ್ಯ. ಅವರ ಮಹಾಭಾರತ ಮತ್ತೆ ರಾಮಾಯಣದ ಕಥೆಗಳನ್ನ ಅವರಿಗೆ ನಮ್ಮ ಕಲಿಯುಗದಕ್ಕಿಂತಲೂ ಹಿಂದೆ ತ್ರೇತಾಯುಗ, ದ್ವಾಪರಯುಗ ಅಂತೆಲ್ಲ ಇದ್ವಲ್ಲ, ಆ ಕಾಲಘಟ್ಟದಲ್ಲಿ ಆ ಕಥೆಗಳನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಪಂಪನ ಕಾಲ ಯಾವುದು, 9ನೇ ಶತಮಾನ, 10ನೇ ಶತಮಾನ ಅಲ್ವಾ? ಈ ತರ ಕುಮಾರವ್ಯಾಸ ಅವರೆಲ್ಲ ಅವ್ರವ್ರ ಕಾಲದಲ್ಲಿ ರಾಮಾಯಣವನ್ನ, ಮಹಾಭಾರತವನ್ನ ಅವರದ್ದೇ ಶೈಲಿಯಲ್ಲಿ ಷಟ್ಪದಿ, ಕಂದ ಪದ್ಯ, ಈ ತರದ ಬೇರೆ 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 ಸಾಹಿತ್ಯವನ್ನು ಹುಡ್ಕೊಂಡು ಬರಿತಾ ಹೋದ್ರು. ಅದು ಕೂಡ ಕಲೆನೇ. ಚಿತ್ರಕಲೆ, ಪೇಂಟಿಂಗ್ ಮಾಡ್ತಿರಲ್ಲ ನೀವೆಲ್ಲ ಪುಸ್ತಕದಲ್ಲಿ, ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಇರ್ತಾವಿಲ್ಲ. ಚಿತ್ರಕಲೆ, ಪೇಂಟಿಂಗ್ ಯಾರ್ಯಾರು ಮಾಡ್ತೀರಿ? ಎಸ್, ಕೈ ಎತ್ತಿ. ಅದನ್ನು ಹಿಂಗೆ ಇಷ್ಟೇ, ಇಷ್ಟು ಸ್ಟ್ರಾಂಗ್ ಆಗಿ ಎತ್ತಿ ಕೈ, ಧೈರ್ಯವಾಗಿ. ವೆರಿ ಗುಡ್. ಹುಡುಗಿರು 10 ಜನ ಚಿತ್ರಕಲೆ ಮಾಡ್ತಾರೆ, ಹುಡುಗರು 4. ಸೂಪರ್, ವೆರಿ ಗುಡ್.
ನೀವು ಒಂದು ಸಣ್ಣ ಚಿತ್ರ ಬರೆದ್ರು ಅದು ಚಿತ್ರಕಲೆನೆ ಅಲ್ವಾ? ಬರೆಯೋ ಅಭ್ಯಾಸ ಬೇಕಷ್ಟೇ. ದಯವಿಟ್ಟು ದಿನ ಆಯ್ತು, ಓಕೆ, ಹ್ಯಾಂಡ್ಸ್ ಕಳಿಸಿ. ದಯವಿಟ್ಟು ದಿನಾಲಿ ಒಂದೊಂದನ್ನೇ ಅಭ್ಯಾಸ ಮಾಡಿ. ಸಣ್ಣದರಿಂದ ಶುರುವಾಗಿ ನಿಧಾನವಾಗಿ ಬೆಳೀತಾ ಹೋಗುತ್ತೆ. ಒಂದು ಚಿತ್ರ, ಒಂದು ಬಣ್ಣದಲ್ಲಿ ಒಂದು ಕೋಟಾ ಪೇಪರ್ ಬಟ್ಟೆ ಅಂತ ಬರ್ತದೆ, ಬೇರೆ ಬೇರೆ ನೀವು ಬ್ಯಾನರ್ ಬಟ್ಟೆ ಅಂತ ಬರ್ತದೆ, ಮತ್ತೆ ಬೇರೆ ಬೇರೆ ಕಾಟನ್ ಬಟ್ಟೆಗಳಂತ ಬರ್ತದೆ. ಅದರಲ್ಲಿ ಪೇಂಟಿಂಗ್ ಮಾಡ್ಕೊಂಡು ಹೋದ್ರೆ, ಎಕ್ಸಿಬಿಷನ್ ಅಲ್ಲಿ ಇಟ್ಟರೆ ಅದ್ಭುತವಾದ ಪೇಂಟಿಂಗ್ ಅನ್ನ ನೀವು ಅರ್ಥಪೂರ್ಣವಾಗಿ ಬರೆದ್ರೆ, ಒಂದೊಂದು ಪೇಂಟಿಂಗ್, ಒಂದು ಸಣ್ಣ ಫ್ರೇಮ್ ಪೇಂಟಿಂಗ್ ₹1,00,000 ಹೋಗ್ತದೆ, ಮಾರಾಟವಾಗ್ತದೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಚಿತ್ರಕಲೆ ಖುಷಿ ಕೊಡುತ್ತೆ, ಚೆನ್ನಾಗಿ ಬರೀತಿದ್ದೀರಿ, ವೆರಿ ಗುಡ್. ಮತ್ತೆ ನೋಡಿ, ನಿಮ್ಗೆ ಈ ನಾಟಕ, ರಂಗಭೂಮಿ ಅಥವಾ ಧೈರ್ಯವಾಗಿ ಮಾತಾಡುವಂತ ಒಂದು ಪ್ರೋಸೆಸ್ ಕಲಿಸೋದು ಹೆಂಗೆ ಅಂತಂದ್ರೆ, ನೋಡಿ ಇವಾಗ ಈಗಾಗಲೇ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಒಂದು 10-12 ಈ ವರ್ಷ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ. ಈ ವರ್ಷದಲ್ಲಿ ಒಂದು 10-12 ಸ್ಕೂಲಲ್ಲಿ ಮಾಡಿದ್ವಿ, ಬೇರೆ ಬೇರೆ ಕಡೆ ನಡಿವಿ, ಮತ್ತೆ ಕೆಂಚನಗುಡ್ಡ, ಅಲ್ಲೆಲ್ಲಿ ಸುತ್ತಮುತ್ತ ಬಳ್ಳಾರಿ ಜಿಲ್ಲೆ, ಸಿರುಗುಪ್ಪ ತಾಲೂಕು ಸುತ್ತಮುತ್ತೆಲ್ಲ. ಓದಲ್ಲಿ ಅಂದ್ರೆ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಒಳ್ಳೆ ಶಿಸ್ತಿನ ಹುಡುಗರೆ. ಇವರಿಗೆ ಸರ್ ಹೇಳ್ಕೊಟ್ರು ಅಥವಾ ನೀವೇ ಪ್ರಿಪೇರ್ ಆದ್ರೂ ನಿರೂಪಣೆ ಮಾಡೋದು, ಅದನ್ನ ಬರ್ಕೊಂಡು ಹೆಸರು ಬರ್ಕೊಂಡು ವಿದ್ಯಾರ್ಥಿಗಳ ಜವಾಬ್ದಾರಿನ ತಗೊಳ್ಳೋದು, ಇದೆಲ್ಲ ಇದೆಯಲ್ಲ, ಅದು ಶಾಲೆ ಕಲಿಸೋ ಸಂಸ್ಕಾರ ಅಲ್ವಾ? ಅದು ಬಹಳ ಖುಷಿ ಆಯ್ತು ನನಗೆ. ನೀವು ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಇಲ್ಲಿ ಬಂದು ಸಪೋರ್ಟಿವ್ ಆಗಿ ಟೇಬಲ್ ಇಂದ ತಂದಿಟ್ಟು ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಟ್ಟು, ಇದು ನಮ್ಮ ಶಾಲೆಗೆ ಏನೋ ಕಾರ್ಯಕ್ರಮ ಮಾಡಕ್ ಬರ್ತಿದ್ದಾರೆ ನಾವು ವ್ಯವಸ್ಥೆ, ಅದು ಮ್ಯಾನೇಜ್ಮೆಂಟ್ ಅನ್ನು ಕಲಿಸುತ್ತೆ, ಯೂನಿಟ್ ಅನ್ನು ಕಲಿಸುತ್ತೆ ಹುಡುಗರಿಗೆ ಅಲ್ವಾ? ನೋಡಿ, ಅದನ್ನ ನಿಮಗೆ ಮನೆಯಲ್ಲಿ ಒಂಥರದ ಹೇಳ್ಕೊಟ್ಟಿರ್ತಾರೆ, ಅದು ಶಾಲೆಯಲ್ಲಿ ಒಂಥರ ಹೇಳ್ಕೊಡ್ತಾರೆ. ಆ ಶಿಕ್ಷಣ ಅಂತ ಅನ್ನೋದು ಮತ್ತೆ ರಂಗಭೂಮಿ ಅನ್ನೋದು ಎರಡು ಒಟ್ಟೊಟ್ಟಿಗೆ ಹೋಗೋದಂಗೆ. ನಾಟಕ ಕಲಿಬೇಕಾದ್ರೂ ಕೂಡ ನಾವು ಅದೇ ತರದ ಅಭ್ಯಾಸಗಳನ್ನ ಬಹಳ ಶಿಸ್ತನ್ನು ಕೇಳುತ್ತೆ. ರಂಗಭೂಮಿ ಆಗಲಿ, ಶಿಕ್ಷಣ ಆಗಲಿ, ಮತ್ತೆ ಇನ್ಕ್ಲೂಡಿಂಗ್ ಕೃಷಿ, ವ್ಯವಸಾಯ. ಇಲ್ಲಿ ಎಷ್ಟು ಜನ ವ್ಯವಸಾಯ ಮಾಡೋರು ಮಕ್ಕಳಿದ್ದೀರಿ? ಆಲ್ಮೋಸ್ಟ್ ಆಲ್ ಸೂಪರ್ ಅಲ್ವಾ? ಓಕೆ, ಇಳಿಸಿ. ನೀವು ಎಷ್ಟು ಜನ ಹೊಲಕ್ಕೆ ಹೋಗಿ ವ್ಯವಸಾಯ ಮಾಡಿದ್ದೀರಿ? ಸತ್ಯವಾಗಿ ಹೇಳ್ಬೇಕು, ಸುಳ್ಳು ಕೈ ಬರೋದು. ಇವಾಗ ಹೊಲಕ್ಕೆ ಕರ್ಕೊಂಡು ಗಳಗಡೆಗ. ಸೂಪರ್, ವೆರಿ ಗುಡ್, ತಿಳಿಸಿ. ಇದೇ ಕೃಷಿಗೂ ಶಿಕ್ಷಣಕ್ಕೂ ಮತ್ತೆ ರಂಗಭೂಮಿಗೂ ಎಲ್ಲ ಅವಿನಾಭಾವ ಸಂಬಂಧ ಇದೆ, ಎಲ್ಲವೂ ಬಹಳ ಅಷ್ಟು ಅಂಟಿಕೊಂಡಿರುವಂಥದ್ದು. ನಾನೀಗಿನ ಒಂದು 10 ನಿಮಿಷದಲ್ಲಿ ನಾನು ಒಂದೆರಡು ಹಾಡಾಡ್ತೀನಿ, ನೀವು ಹಾಡ್ಬೇಕು, ಆಯ್ತು? ನಾನು ಹೇಳಿದ ಮೇಲೆ ನೀವು ಪ್ರಿಪೇರ್ ಆಗಿ. ನಿಮಗೆ ಯಾರ್ಯಾರಿಗೆ ಹಾಡಾಡಕ್ ಬರ್ತದೆ? 1, 2, 3, 4. ಯಾರ್ಯಾರಿಗೆ ಹಾಡಾಡಕ್ ಬರುತ್ತೆ? ನಿಮ್ ಪಕ್ಕದಲ್ಲಿ ನೀವು ಆಡಿ ಅಂತ ಹೇಳ್ಬಾರ್ದು. ನಾನು ಯಾಕೆ ಈಗಲೇ ಹೇಳ್ತಿದ್ದೀನಿ ಅಂತಂದ್ರೆ, ನೆಕ್ಸ್ಟ್ ಹಾಡಾಡೋದಕ್ಕೆ ಪ್ರಿಪರೇಷನ್ ಆಗೋದಕ್ಕೋಸ್ಕರ. ಗೊತ್ತಾಯ್ತಾ? ಒಂದು 4 ಜನ ಓಕೆ, ಕೈ ಇಳಿಸಿ. ಅವರೊಬ್ಬರು ಎತ್ತಿದ್ದಾರೆ, 5. ಇನ್ನುಳಿದವರು ಇವರೊಬ್ಬರಿಗೆ ಹಾಡಾಡಕ್ ಬರ್ತದೆ. ಯಾವ್ದಾದ್ರೂ ಹಾಡಾಡಿ ಧೈರ್ಯವಾಗಿ ಇಲ್ಲಿ ಬಂದು ಮೈಕ್ ಹಿಡ್ಕೊಂಡು ನಿಂತ್ಕೊಂಡು 2 ಸಾಲ ಹಾಡಿದ್ರು ಅದೇ ನಿಮ್ ಧೈರ್ಯ, ಅದೇ ನೀವು ಕಲ್ತಂಗೆ. ಇವತ್ತು ಒಂದು ಸಣ್ಣ ವೇದಿಕೆಯಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಆಡ್ತೀರಿ, ನಾಳೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ 10 ಸತಿ ಅಭ್ಯಾಸ ಆಗೋಷ್ಟೊತ್ತಿಗೆ ತುಂಬಾ ಗಟ್ಟಿಮುಟ್ಟಾದ ಹಾಡುಗಾರರಾಗ್ಬೋದು. ಚೆನ್ನಾಗಿ ಧ್ವನಿ ಇದ್ರೆ, ನಿಮಗೆ ಸರಿಯಾದ ಅಭ್ಯಾಸ ಇದ್ರೆ, ನಾಳೆ ಯಾರೋ ಒಬ್ರು ಹುಡುಗರು ಅಥವಾ ಹುಡುಗಿರು ಸರಿಗಮಪದಲ್ಲಿ ಹೋಗಿ ಹಾಡಾಡ್ಬೋದು, ಒಳ್ಳೆ ಸಂಗೀತಗಾರರಾಗ್ಬೋದು. ನಿನ್ನೆ ಒಬ್ಬ ಮಹಾಚೇತನ, ಮಹಾಗುರುಗಳು, ಮಹಾ ಸಂಗೀತಗಾರರು ಮಹಿಳೆಯೊಬ್ಬರು ತೀರ್ಕೊಂಡ್ರು. ಯಾರು ಗೊತ್ತಿದೆಯಾ? ಎಸ್ ಜಾನಕಿ ಮೇಡಮ್ ಅಲ್ವಾ? ಅವರು ಎಷ್ಟು ಸಾವಿರ ಹಾಡಾಡಿದ್ರಂತೆ ಗೊತ್ತಾ? ನೋಡಿ, 48,000 ಅಂತ ಅಲ್ವಾ? ಎಷ್ಟು ಭಾಷೆ? ಸುಮಾರು 18-20 ಭಾಷೆಗಳಲ್ಲಿ ಹಾಡಾಡಿದ್ರಂತೆ. ಧ್ವನಿ ಎಲ್ಲ ಸಿನಿಮಾಗಳಿಗೆ, ಎಲ್ಲ ಹಾಡುಗಳು ಧ್ವನಿಯಾಗಿ ಕೊಟ್ಟಿದ್ದಾರೆ ಅಲ್ವಾ? ಯಾರು ಪೇಂಟರ್ ಆಗ್ತಾರೋ, ಯಾರು ಹಾಡುಗಾರರಾಗ್ತಾರೋ, ಯಾರು ಅಭಿನಯದಲ್ಲಿ ತುಂಬಾ ದೊಡ್ಡ ಮಟ್ಟದ ನಟ ಆಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ರಂಗಭೂಮಿಯ ಪ್ರವೇಶ ಕೂಡ ಬಿಡುವಿದ್ದಾಗ ಓದ್ಕೊಳ್ಳೋದು, ಕತೆ, ಕಾದಂಬರಿ, ಸಾಹಿತ್ಯ. ನೀವು ಗಿರೀಶ್ ಕಾರ್ನಾಡ್ರ, ಚಂದ್ರಶೇಖರ ಕಂಬಾರರ ಮತ್ತೆ ಕುವೆಂಪು ಅವರ ಪದ್ಯಗಳನ್ನ, ಪಾಠಗಳನ್ನ ಓದ್ತಿದ್ದೀರಲ್ವಾ? ನಿಮ್ಮ ಪಾಠದಲ್ಲಿ ಬಂದೇ ಬರುತ್ತೆ. 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಮುಂದೆ ಕಾಲೇಜಲ್ಲೂ ಕೂಡ. ಅವರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲ, ಅವರೇ ಸುಮಾರು ಕನ್ನಡದ ಪ್ರಸಿದ್ಧ ನಾಟಕಕಾರರಾಗಿ ಕಾಣಿಸ್ಕೊಳ್ಳೋದು. ಗಿರೀಶ್ ಕಾರ್ನಾಡ್ರು, ಚಂದ್ರಶೇಖರ ಕಂಬಾರ, ದ.ರಾ. ಬೇಂದ್ರೆ ಅವರ ಪದ್ಯಗಳು, ಕುವೆಂಪು ಅವರ ಪದ್ಯಗಳು ಅಲ್ವಾ? ಸೊ ಅವ್ರು ಬರೆದಿರುವಂತಹ ಹಳೆಗನ್ನಡ, ಹೊಸ ಕನ್ನಡ, ನಡುಗನ್ನಡ, ಕುವೆಂಪು ಕನ್ನಡ, ಬೇರೆ ಬೇರೆ ತರದ ಸಾಹಿತ್ಯಗಳೇ ನಾವು ನಾಟಕಗಳನ್ನಾಗಿ ಮಾಡೋದು. ನಾವು ಸಿರಿಗೇರಿಯಲ್ಲಿ ಧಾತ್ರಿ ರಂಗ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅದು ಒಂದು ನಾಟಕ ಕಂಪನಿ, ಗೊತ್ತಾಯ್ತಾ? ಆ ಸಂಸ್ಥೆಯಲ್ಲಿ ನಾವು ಒಂದು 10-15 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ನಾನು ಸಿರಿಗೇರಿಯಲ್ಲೇ ಓದ್ದವನು, ಸಿರಿಗೇರಿಯಲ್ಲೇ SLC ವರೆಗೂ ಓದಿ, ಅದಾದ್ಮೇಲೆ ಕಾಲೇಜಿಗೆಲ್ಲ ಬಳ್ಳಾರಿ ಮುಗಿಸ್ಕೊಂಡು ನೀನಾಸಂ ಅಂತ ಒಂದು ಸಂಸ್ಥೆ ಇದೆ,
ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡಿನ ಸಣ್ಣ ಗ್ರಾಮದಲ್ಲಿ ನೀನಾಸಂ ಅಂತ ಒಂದು ಸಂಸ್ಥೆ ಇದೆ. ನೀನಾಸಂ ಅಂದ್ರೆ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ. ಗೊತ್ತಾಯ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೊತ್ತಲ್ಲ ನಿಮಗೆ? ಯಾರಿಗೂ ಗೊತ್ತಿಲ್ಲ. ಅಲ್ಲ, ಈಗ ನೀನಾಸಂ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ವರ್ಷ ಆಕ್ಟಿಂಗ್ ಕಲ್ತು ಬಂದು ಆಮೇಲೆ ಸಿನಿಮಾಗೆ ಬಂದಿದ್ದು ಸತ್ಯ, ಹೌದಾ? ಆದ್ರೆ ಈಗ ಆತನ ಪರಿಸ್ಥಿತಿ ಬೇರೆ ಇದೆ, ಬಿಡೋದು ಹಾಳಾಗೋಗ್ಲಿ ಅಲ್ವಾ? ಆಮೇಲೆ ನೀನಾಸಂ ಸತೀಶ್ ಅಂತ ಹೆಸರು ಕೇಳಿದ್ರ? ಅವರು ನೀನಾಸಂನಲ್ಲೇ ಟ್ರೈನಿಂಗ್ ಆಗಿತ್ತು, ನೀಲಕಂಠೇಶ್ವರ ನಾಟ್ಯ ಸಂಘ ಅಂತೇಳಿ. ನಾನು 2014ರಲ್ಲಿ ನೀನಾಸಂ ಅಲ್ಲಿ ಟ್ರೈನಿಂಗ್ ಆಗಿ ಬಂದವನು. ಅವರು ಕೂಡ 2022-23ರಲ್ಲಿ ಕಳೆದ 2 ವರ್ಷಗಳಿಂದ ನೀನಾಸಂ ಅಲ್ಲಿ. ಅದು 1 year ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್, ಆಕ್ಟಿಂಗ್ ಟ್ರೈನಿಂಗ್ ಸ್ಕೂಲ್. ಅದು ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ ಅಂತೇಳಿ ರಂಗಭೂಮಿಯ ಶಿಕ್ಷಣವನ್ನು ಕಲಿಸುವಂತ ಸಂಸ್ಥೆ. ಸೊ ಅಲ್ಲಿ ಕಲ್ತವ್ರು ಸುಮಾರು ಜನ. ಮಂಡ್ಯ ರಮೇಶ್ ಗೊತ್ತಿಲ್ಲ, ಆಕ್ಟರ್ ಮಂಡ್ಯ ರಮೇಶ್ ಅವರು, ಮತ್ತೆ ರಂಗಾಯಣ ರಘು, ಮತ್ತೆ ಅಚ್ಯುತ್ ಕುಮಾರ್ ಅಂತೇಳಿ ಈ ಇತ್ತೀಚಿನ ಸಿನಿಮಾಗಳಲ್ಲಿ ಎಲ್ಲಾ ಸಿನಿಮಾದಲ್ಲೂ ಪೋಷಕ ನಟರಾಗಿರ್ತಾರೆ. ಅಚ್ಯುತ್ ಕುಮಾರ್ ಅಂತೇಳಿ ತುಂಬಾ ಪಾಪ್ಯುಲರ್ ನಟ ಅವರು. ಸೊ ಪ್ರಕಾಶ್ ರೈ, ಇವರೆಲ್ಲರೂ ರಂಗಭೂಮಿಯಿಂದ ಬಂದವರೇ. ರಂಗಾಯಣ ರಘು ಇವರೆಲ್ಲ ಸುಮಾರು 200-300 ನಾಟಕಗಳನ್ನ ಮಾಡಿ ಆಮೇಲೆ ಸಿನಿಮಾಕ್ಕೆ ಪ್ರವೇಶ ಮಾಡಿದವರು. ಮಹಿಳೆಯರ ಉದಾಹರಣೆಗಳು ಸುಮಾರು ಇದಾವೆ. ಇತ್ತೀಚೆಗೆ ಸೂ ಫ್ರಮ್ ಸೋ ಅಂತ ಬಂತಲ್ಲ ಒಂದು ಸಿನಿಮಾ, ಅದರಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಬ್ರು ಹೀರೋಯಿನ್ ಬರ್ತಾರೆ, ಗೊತ್ತಾ? ಅವ್ರ ಹೆಸರು ಸಂಧ್ಯಾ ಆರಕೆರೆ ಅಂತೇಳಿ. ನಮಗಿಂತಲೂ 2 ವರ್ಷ ಸೀನಿಯರ್ ನೀನಾಸಂನಲ್ಲಿ ಟ್ರೈನಿಂಗ್ ಆಗೋಕೆ ಅಲ್ಲಿ ಬಂದಾಗ. ಗೊತ್ತಾಯ್ತಾ? ಅವ್ರೀಗ ಬಹು ಬೇಡಿಕೆಯ ನಟಿ ಕನ್ನಡ ಚಿತ್ರರಂಗದಲ್ಲಿ. ಮತ್ತೆ ಅವರು 10-20 ವರ್ಷ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ, ಕಲ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಮತ್ತೆ ಉಮಾ ವೈಜಿ ಕೋಲಾರ ಅಂತೇಳಿ ಕನ್ನಡ ಕೋಗಿಲೆಯಲ್ಲಿ ಒಳ್ಳೆಯ ಸಿಂಗರ್ ಆಗಿದೆ. ಉಮಾ ವೈಜಿ ಅಂತೇಳಿ ಕೋಲಾರ, ಅವರು ಕೂಡ ನಮ್ಮ ಬ್ಯಾಚಲ್ಲಿ ನೀನಾಸಂ ಆಗಿದ್ದರು. ಮತ್ತೆ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಒಬ್ಬರು ಚಂದನಾಚಾರ್ ಅಂತೇಳಿ, ಅವರು ನಮ್ಮ ಬ್ಯಾಚಿನ ನಟ. ನಮ್ಮ ಬ್ಯಾಚ್ ಜೊತೆಗೆ ನೀನಾಸಂನಲ್ಲಿ ಕಲ್ತವ್ರು. ಸೊ ಇಷ್ಟೆಲ್ಲ ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಆ ಟ್ರೈನಿಂಗ್ ಅದನ್ನ ಮುಗಿಸ್ಕೊಂಡು ನಾವು ಅದೇ ಮೂಲತಃ ಕೆಲಸವನ್ನ ನಾವು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಮಾಡ್ಕೊಳ್ಳೋಣ, ಇಲ್ಲಿ ನಮ್ಮ ಪ್ರದೇಶದಲ್ಲಿ ಆ ತರದ ರಂಗಭೂಮಿಯ ಚಟುವಟಿಕೆಯನ್ನು ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡು. ಹೆಗ್ಗೋಡು ಅಂತ ಅನ್ನೋ ಸಣ್ಣ ಹಳ್ಳಿಯಲ್ಲಿ ಎಲ್ಲ ಸೇರಿ 50 ಮನೆ ಇಲ್ಲ. ನೀನಾಸಂ ಅಂತ ಹೇಳಿದ್ನಲ್ಲ, ಶಿವಮೊಗ್ಗದಲ್ಲಿ ಒಂದು ಸಣ್ಣ ಹಳ್ಳಿ, 50 ಮನೆ ಇಲ್ಲ ಅಲ್ಲಿ ಸರಿಯಾಗಿ. ಸಣ್ಣ ಹಳ್ಳಿ. ಅಲ್ಲಿಗೆ ಜಪಾನು, ಜರ್ಮನ್ನು ಮತ್ತೆ ಫ್ರಾನ್ಸ್ ದೇಶದಿಂದ ನಿರ್ದೇಶಕರು, ನಟರೆಲ್ಲ ಬಂದು ಹೋಗ್ತಾರೆ. ಇಲ್ಲಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡಲ್ಲಿರೋ ಸಣ್ಣ ಹಳ್ಳಿ ನೀನಾಸಂ. ಅದಕ್ಕೆ 75 ವರ್ಷಗಳ ಇತಿಹಾಸ ಇದೆ. ಈ 75 ವರ್ಷದ ಹಿಂದೆ ಶುರುವಾಗಿದ್ದು. ಗೊತ್ತಾಯ್ತಾ? ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಗುಡಿಸ್ಲು ಹಾಕೊಂಡು ಎಲ್ಲರೂ ಸೇರಿ ಊರವರು ನಾಟಕ ಮಾಡೋದಕ್ಕಂತ ಸೇರ್ಕೊಂಡಿದ್ರು. ಗೊತ್ತಾಯ್ತಾ? ಸುಬ್ಬಣ್ಣ ಅಂತೇಳಿ, KV ಸುಬ್ಬಣ್ಣ, ಅವರಿಗಿಲ್ಲ, ತೀರ್ಕೊಂಡಿದ್ದಾರೆ. ಅವರು ಗುಡಿಸ್ಲಲ್ಲಿ ಬರ್ರಪ್ಪ ಪುಸ್ತಕ ಓದೋಣ ಸಂಜೆ ಹೊತ್ತು ಟೀ ಕುಡ್ಕೊಂತ ಅಂತೇಳಿ ಶುರು ಮಾಡಿ ಒಂದು 4 ಜನ ಓದೋಕೆ ಶುರು ಮಾಡಿ ಮತ್ತೆ 4 ಜನ 8 ಜನ ಆಗಿ ನಾವು ಬೇರೆ ಊರಿಗೆ ಹೋಗಿ ಒಂದು ನಾಟಕ ಮಾಡ್ಬೇಕಲ್ಲ ಅಂತೇಳಿ ಓದ್ಕೊಂಡು ಹೋಗಿ ನಾಟಕ ಮಾಡಕ್ಕೆ ಹೋದ್ವಿ. ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ನೀನಾಸಂ ಅನ್ನೋದು ಇಡೀ ಜಗತ್ತಿಗೆ ಆ ಹಳ್ಳಿ ಗುರುತಿಸೋಂಗೆ ನಿಂತಿದೆ. ಅದೊಂಥರದ ಇನ್ಸ್ಪಿರೇಷನ್. ನಾಟಕ, ನಟನೆ. ನಿಮಗೆ ನಿಮ್ಮ ತಂದೆ ತಾಯಿಗಳ ಇನ್ಸ್ಪಿರೇಷನ್, ಟೀಚರ್ಸ್ ಇನ್ಸ್ಪಿರೇಷನ್ ಅಲ್ವಾ? ತಕ್ಕಿತ್ತ ತಕ್ಕ ತಕ್ಕಿತ್ತ ಧೀಮ್ ತಕ್ಕಿತ್ತ ತಕ್ಕ ತಕ್ಕಿತ್ತ ಧೀಮ್ ತಕ್ಕಿತ್ತ ತಕ್ಕ ತಕ್ಕಿತ್ತ. ಹೌದಾ? ಈ ರಿದಮಲ್ಲಿ ಹಾಡು ಇರ್ತಾವದಿಲ್ಲ? ಯಾವ್ದು ಉದಾಹರಣೆ ಒಂದು ಹಾಡು ಹೇಳಿ ನೋಡಿ. ಧೀಮ್ ತಕ್ಕಿತ್ತ ತಕ್ಕ ತಕ್ಕಿತ್ತ ಧೀಮ್ ತಕ್ಕಿತ್ತ ತಕ್ಕ ತಕ್ಕಿತ್ತ 1 2 1 2 3 1 2 1 2 3. ಸಿನಿಮಾದ್ದು ಬಹಳ ಪಾಪ್ಯುಲರ್ ಹಾಡೇ ಇದೆ ಅಲ್ಲ? ಕತ್ನಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ 1 2 1 2 3 1 2 1 2 3 1 2 ಆ ತಾಳದಲ್ಲೇ ಇರುತ್ತೆ. ಗೊತ್ತಾಯ್ತು? ತಾಳಗಳು ಅಂತ ಅಂದ್ರೆ 4 ಮಾತ್ರೆಯ ಕಾಲದ ತಾಳ ಬೇರೆ, 5 ಮಾತ್ರೆಯ ಕಾಲ ಬೇರೆ, ಮತ್ತೆ 7 ಮಾತ್ರೆಯ ಕಾಲ 1 2 3 1 2 3 4 1 2 3 1 2 3 4 ತಕ್ಕಿತ್ತ ತಕ್ಕ ಧಿಮ್ಮಿ ತಕ್ಕಿತ್ತ ತಕ್ಕ ಧಿಮ್ಮಿ ತಕ್ಕಿತ್ತ ತಕ್ಕ ಧಿಮ್ಮಿ. ಈ ರಿದಮಲ್ಲೂ ಬೇರೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಮರವು ಬಾಗದೆ ತೆರೆಯ ಮೇಗಡೆ ಸಾಗಲಿ. 1 2 3 1 2 3 4 1 2 3 1 2 3 4. ಹಿಂಗೆ 4 ಮಾತ್ರೆ ಕಾಲ, 5 ಮಾತ್ರೆ ಕಾಲ, 7 ಮಾತ್ರೆ ಕಾಲ ಅಂತ ಹಾಡಲ್ಲೂ ಕೂಡ ರಿದಮ್ ಇದೆ. ತಾಳ ಅಂತಿರಲ್ಲ, ನಾವು ತಬಲಾ ಕಲಿಬೇಕಾದ್ರೆ, ತಬಲಾಭ್ಯಾಸ ಅಥವಾ ತಾಳದ ಅಭ್ಯಾಸ ಮಾಡ್ಬೇಕಾದ್ರೆ ಇದನ್ನೆಲ್ಲ ಕಲಿಸ್ಕೊಡ್ತಾರೆ. ಗೊತ್ತಾಯ್ತಾ? ನೀವು ಕೂಡ SSLC ಆದಮೇಲೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸ್ ಆಗಬೇಕು, ಮಿಲಿಟರಿ ಆಗಬೇಕು, ಜಾಬ್ ತಗೋಬೇಕು, IAS ಮಾಡಬೇಕು, KAS ಮಾಡಬೇಕು, ಪೊಲೀಸ್ ಆಗಬೇಕು, ಏನೇನೇನೋ ಕನಸು ಕಟ್ಕೊಂಡಿದ್ದೀರಿ. ತಬಲಾ ಕಲಿಬೇಕು. ತಬಲಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ನೋಡಿದ್ದೀರಿ. ಸಂಗೀತದಲ್ಲಿ ಹಾಡುಗಾರರಲ್ಲಿ ಪುಟ್ಟರಾಜ ಗವಾಯಿಗಳ ಹೆಸರು ಕೇಳಿದಿರಲ್ವಾ? ಕಣ್ಣಿಲ್ದಿದ್ರು ಕೂಡ ಅಷ್ಟು ಪವಾಡ ಮಾಡಿದಂಥ ಸಂಗೀತಗಾರರು ಅಲ್ವಾ? ಕಲಿಯೋ ಹಠ ಬೇಕಷ್ಟೇ. ಯಾವ ಕೆಲಸನಾದ್ರು
ಅಂದ್ರೆ ಹಠ ಹೆಂಗಿರ್ಬೇಕಂದ್ರೆ ನಿಮ್ ಶಿಕ್ಷಣದಲ್ಲೂ ಅಂದ್ರೂ ಕೂಡ ಅದರಲ್ಲೇ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರೆ 20 ವರ್ಷಗಳ ನಂತರ ಚಪ್ಪಲಿಯ ಹೊಸ ಶೋರೂಮ್ ಅನ್ನೇ ಇಟ್ಟಿರ್ತೀವಿ ಅಂತ ಅಲ್ವಾ. ಇವತ್ತು ಬೀದಿಲಿ ಕುತ್ಕೊಂಡು 2 ರೂಪಾಯಿ ಕೊಟ್ಟರೆ ಚಪ್ಪಲಿ ಹೊಲ್ ಕೊಡ್ಬೋದು 2 ಹೊಲಿಗೆ. ಚಪ್ಪಲಿ ಹೊಲಿಯೋನು ಅಂತಂದ್ರೆ ಕೇವಲ ಅಲ್ಲ ಅಂತಲ್ಲ, ನಾನು ಉದಾಹರಣೆ ಹೇಳ್ತಿದ್ದೀನಿ ನಿಮಗೆ ಎಕ್ಸಾಂಪಲ್ ಅಲ್ವಾ. ಕಲಿಯೋ ನಿಷ್ಠೆ ಹೆಂಗಿರ್ಬೇಕಂದ್ರೆ ಕೆಲಸ ಮಾಡೋ ಹಠ ನಿಮ್ಮಲ್ಲೂ ಕೂಡ ಯಾವ್ದಾದ್ರು ಮಾಡೋದನ್ನ ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತದೆ. ರಂಗಭೂಮಿ ಆಗ್ಲಿ ಶಿಕ್ಷಣ ಆಗ್ಲಿ ಅಲ್ವಾ. ಹಾಡು ಅರ್ಥಕ್ಕೆ ಬಿಟ್ಬಿಟ್ಟಿದೀವಿ ನಾವು. ಒಕ್ಕಲ್ನವಂಗ ಚಕ್ಲಿ ಬೇಕ, ನೂಲುವಂಗ ಚರ್ಕ ಬೇಕ, ವ್ಯಾಪಾರಸ್ತ್ರ ತಕ್ಲಿ ಬೇಕ, ತೂಕ ಮಾಡಕ, ವ್ಯಾಪಾರಸ್ತ್ರ ತಕ್ಲಿ ಬೇಕ, ತೂಕ ಮಾಡಕ, ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ. ಇದು ಹಾಡು. ಮತ್ತೆ ಇನ್ನು ಮುಂದಿನ ಸ್ಟ್ಯಾಂಡ್ ಏನಿದೆ ಅಂತ ಮುಂದಿನ ಪ್ಯಾರ ಅಂದ್ರೆ ಹಳ್ಳಿ ಅಲ್ಲ, ಉತ್ತರ ಕರ್ನಾಟಕ ಅಲ್ಲ, ಅದಕ್ಕೋಸ್ಕರ ಅವ್ರು ಹಂಗಂಗೆ ಸೇರಿಸಿರ್ತಾರೆ ತಮಾಷೆ. ಅಂದ್ರೆ ಲುಂಗಿ ಒಳಗ ಚೊಣ್ಣ ಬೇಕಾ, ಚೊಣ್ಣ ಅಂದ್ರೆ ಚಡ್ಡಿ, ಲುಂಗಿ ಒಳಗ ಚಡ್ಡಿ ಬೇಕಂತ ಅಂದ್ರೆ ಅದು ಮುಜುಗರ ಪಟ್ಟುವಂಥದ್ದು, ನಗುವಂಥದ್ದಿಲ್ಲ. ಆ ಉತ್ತರ ಕರ್ನಾಟಕದ ಭಾಷೆಯ ಸೊಗಡದು, ಸ್ಟೈಲ್, ಭಾಷೆಯ ಸ್ಟೈಲ್. ಅಲ್ಲಿ ಹಳ್ಳಿಯವರು ಹಂಗಂಗ ಜೋಡ್ಸ್ ಬರ್ತಾರೆ ಯಾವ್ದಕ್ಕೆ ಏನ್ ಬೇಕು ಅಂತ ಅಲ್ಲ. ಲುಂಗಿ ಒಳಗ ಚೊಣ್ಣ ಬೇಕಾ, ಬೇಕಲ್ಲಪ್ಪ. ಹೋಳಿ ಹಬ್ಬಕ್ಕೆ ಬಣ್ಣ ಬೇಕಾ, ಚೊಣ್ಣ ಬಣ್ಣ, ಪ್ರಾಸ ಪದಗಳು ಅಂತೀವಿ ನಾವು ಪದ್ಯದ ಒಳಗಡೆ, ಹೌದಿಲ್ಲ. ಲುಂಗಿ ಒಳಗ ಚೊಣ್ಣ ಬೇಕಾ, ಹೋಳಿ ಹಬ್ಬಕ್ಕೆ ಬಣ್ಣ ಬೇಕಾ, ತಂಗಿಗೊಬ್ಬ ಅಣ್ಣ ಬೇಕಾ ಪಂಚಮಿ ಕರಿಯಾಕ, ತಂಗಿಗೊಬ್ಬ ಅಣ್ಣ ಬೇಕಾ ಪಂಚಮಿ ಕರಿಯಾಕ, ಗೀಯಗ ಗೀಯಗ ಗೀಯ ಗೀಯಗ ಅರೆ ಗೀಯಗ ಗೀಯಗ ಗೀಯ ಗೀಯಗ. ಇದೊಂದು ಸ್ಟ್ಯಾಂಡ್. ಓಕೆ, ರಿದಮ್ ಇದ್ರೆ ಅದು ಹಾಡಂಗೆ ಜಿಗ್ ಚಕ್ಕಣಕ್ ಜಿಗ್ಗಿ ಜಿಗ್ಗಿ ಚಕ್ಕಣಕ್ ಜಿಗ್ಗಿ ಜಿಗ್ಗಿ ಚಕ್ಕಣಕ್ ಜಿಗ್ ಜಾ ಹಂಗ ಹೋಗ್ತದೆ. ಗೊತ್ತಾಯ್ತಾ? ತಂಟೆ ನುಡ್ಸಕ್ಕೆ ಯಾರಿಗೆ ಬರ್ತಿಲ್ಲ? ತಪ್ಪರಿ ಬಿಡಕ ಲೇ ಪೀರ್ಲಪ್ಪ ಮೊಹರಂ ಮನೆಯಲ್ಲಿ ಕುಣಿದಿಲ್ಲ ಇಲ್ಲ ಬರ್ತದ? ಹಾ, ಅದು ತಮಟೆ ನುಡ್ಸೋದೇ ಒಂದು ರಿದಮ್. ಯಾವ್ದು ಏನೇನು ಕಲಿಬೇಕು ಅನ್ಸುತ್ತೆ ಅದೆಲ್ಲ ರಿದಮ್ ಅಂತ ತಾಳ ಕಲಿಬೇಕು ನೀವು. ಗೊತ್ತಾಯ್ತಾ? ಇದೆಲ್ಲದು ಆರ್ಟ್, ಕಲೆ. ಓಕೆ, ಮುಂದಿನ ಸ್ಟ್ಯಾಂಡನು ಹಂಗೆ ಇದೆ, ಅದೇನು ನನ್ಬೇಡಿ. ಸೀರೆ ಒಳಗ ಲಂಗ ಬೇಕಾ, ಸಂಖ್ಯಾ ಬಾಳ್ಯ ಗಂಗಾ ಬೇಕಾ. ಅಂದ್ರೆ ಸಂಖ್ಯಾ ಬಾಳ್ಯ ಅದು ಒಂದು ನಾಟಕ. ಆ ನಾಟಕದಲ್ಲಿ ಗಂಗಾ ಅನ್ನೋದು ಒಂದು ಮುಖ್ಯ ಪಾತ್ರ, ಅದಕ್ಕೆ ಹಂಗೆ ಬರ್ತಿದ್ದಾರೆ. ಸೀರೆ ಒಳಗ ಲಂಗ ಬೇಕಾ, ಸಂಖ್ಯಾ ಬಾಳ್ಯ ಗಂಗಾ ಬೇಕಾ, ಸರಾಯಿ ಕುಡಿಯೋ ಶೇಂಗ ಬೇಕಾ, ಮೇಲ ತಿನ್ನದಕ ಅಂತ ಅವ್ರು ಬರ್ತಾರ, ಹೌದಿಲ್ಲ. ಸೀರೆ ಒಳಗ ಲಂಗ ಬೇಕಾ, ಸಂಖ್ಯಾ ಬಾಳ್ಯ ಗಂಗಾ ಬೇಕಾ, ಸರಾಯಿ ಕುಡಿಯೋ ಶೇಂಗ ಬೇಕಾ, ಮ್ಯಾಲ ಲಂಗ ಗಂಗಾ ಶೇಂಗಾ, ಹೌದಿಲ್ಲ. ಪ್ರಾಸ ಪದಗಳನ್ನು ಜೋಡಿಸ್ತಾರೆ. ಸೇರಿ ಒಳಗ ಲಂಗ ಬೇಕ, ಸಂಖ್ಯಾ ಬಾಳ್ಯ ಗಂಗಾ ಬೇಕ, ಸರಾಯಿ ಕುಡಿಬೇಕು ಶೇಂಗ ಬೇಕ, ಮ್ಯಾಲ ತಿನ್ನದ್ಕ, ಸರಾಯಿ ಕುಡಿಬೇಕು ಶೇಂಗ ಬೇಕ, ಮ್ಯಾಲ ತಿನ್ನದ್ಕ, ಗೀಯಗ ಗೀಯಗ. ಆಡ್ತೀರ ನೀವು? ರೆಡಿ, 1 2 3 ಸ್ಟಾರ್ಟ್. ಗೀಯಗ ಗೀಯಗ ಗೀಯ ಗೀಯಗ. ವೇಟ್, ಹಿಂಗಂದ್ರೆ ಸ್ಟಾಪ್ ಅಂತ. ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದಕ್ಕೆ ಕೇಳಿಸ್ಕೊಳ್ಳೋದು, ಲಿಸನಿಂಗ್ ಬಹಳ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಅಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿ ಕುತ್ಕೊಂಡಿದ್ರೆ ಅಲ್ಲಿಗೆ ಬರ್ತೀನಿ. ಈಗ ಇಲ್ಲಿ ನೋಡಿ, ಗೀಯಗ ಗೀಯಗ ಗೀಯ ಗೀಯಗ. ಇವಾಗ ಹಾಡಿ, ಗೀಯಗ ಗೀಯಗ ಗೀಯ ಗೀಯಗ. ಇವಾಗ ನೆಕ್ಸ್ಟ್ ನಾನು ಆಡಿದ್ಮೇಲೆ ನೀವು ರಿಪೀಟ್ ಮಾಡ್ಬೇಕು. ನಾನು ಆಡುವ ಮತ್ತೆ ಆಡ್ಬಾರ್ದು. ಅರೆ ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ. ಗುಡಿ ಹೊಡಿಯಕ್ ಕಾಯಿ ಬೇಕಾ? ಹಾ, ಸೂಪರ್, ಗೊತ್ತದಪ್ಪ. ಗುಡಿ ಹೊಡಿಯಕ್ ಕಾಯಿ ಬೇಕಾ, ಮನಿ ಮುಂದ ನಾಯಿ ಬೇಕಾ? ಕಾಯಿ ಕೆತ್ತಿರಕ್ ಬೇಕಪ್ಪ, ಕೌಂಟರ್ ಕಾಟ ಜಾಸ್ತಿ ಆಗೈತಿ ಇವಾಗ, ಹೌದಿಲ್ಲ. ಗುಡಿ ಹೊಡಿಯಕ್ ಕಾಯಿ ಬೇಕಾ, ಮನಿ ಮುಂದ ನಾಯಿ ಬೇಕಾ, ಮನಿ ಒಳಗ ತಾಯಿ ಬೇಕಾ, ಬುದ್ಧಿ ಹೇಳದ್ಕ, ಮನಿ ಒಳಗ ತಾಯಿ ಬೇಕಾ, ಬುದ್ಧಿ ಹೇಳದ್ಕ, ಗೀಯಗ ಗೀಯಗ ಗೀಯ ಗೀಯಗ. ಅರೆ ಗೀಯಗ ಗೀಯಗ ಗೀಯ ಗೀಯಗ. ಗೊತ್ತಾಯ್ತಾ? ನಾವು ನೋಡಿ, ನಿಮಗೆ ಗೊತ್ತಿಲ್ಲದೆ ಸಂಗೀತದ ಪಿಚ್ಚನ್ನು ಎಲ್ಲಿ ಬೇಕಾದ್ರೆ ಎಸಕ್ ನಿಮಗೆ ರೆಡಿ ಇದ್ದೀರಿ. ಮುಜುಗರ ಅಷ್ಟೇ. ಅಯ್ಯೋ, ನಾನು ಹೋಗಿ ಆಡ್ಬಿಟ್ಟಿದ್ದೀನಿ, ಮರ್ಯಾದೆ ತಪ್ಪಾಡಿದ್ರೆ ಮರ್ಯಾದೆ ಎಲ್ಲ ಹೋಗುತ್ತೆ ಏನೋ, ಯಾರೋ ಪಕ್ಕದಲ್ಲಿ ನೋಡಿ ನಕ್ಬಿಡ್ತಾರೋ ಏನೋ. ನಾನು ಒಬ್ಬಳೇ ಹೋಗಿ ಹುಡುಗಿ ಆಡಕ್ ನಿಂತು ಬಿಟ್ರೆ ಎಲ್ಲಾರು ತಪ್ಪಾಡಿದ್ರೆ ಎಲ್ಲಾರು ನಕ್ಬಿಡ್ತಾರೆ, ಮರ್ಯಾದೆ ಹೋಗ್ಬಿಡುತ್ತೋ ಏನೋ. ಚರ್ಕ ಬೇಕಾ, ವ್ಯಾಪಾರಸ್ಥರಿಗೆ ತಕ್ಕಡಿ ಬೇಕಾ, ಚಕ್ಕಡಿ ಚರ್ಕ ತಕ್ಕಡಿ, ಪ್ರಾಸ ಪದಗಳು ಅಂತ. ಅದನ್ನ ನೀವು ಪದ್ಯಗಳಲ್ಲೇ ನೋಡಿರ್ತೀರಿ ಬೇಕಾದಷ್ಟು. ಓಕೆ, ಈ ತರ ಹಾಡು ಸುಮಾರು ಇದಾವೆ. ಮತ್ತೆ ಇನ್ನೊಂದು ಸ್ವಲ್ಪ ಮತ್ತೊಂದು ಹಾಡು ಹಾಡ್ತೀನಿ.
ಈಗ ನಾನು ಕಂಟಿನ್ಯೂ ಮಾಡ್ಬೇಕಾದ್ರೆ ಒಂದು ಕಂಡೀಷನ್, ನೀವು ಬಂದು ಹಾಡು ಆಡ್ಬೇಕು. ಆಡ್ಲಿಲ್ಲ ಅಂದ್ರೆ ಸ್ಟಾಪ್. ಯಾರು ಬರ್ತೀರಪ್ಪ ಜಲ್ದಿ? ಈಗ ಮಾತಾಡಂಗಿಲ್ಲ, ಮಾತಾಡಕ್ಕೆ ಹೇಳಿದೆ ನಾನು. ಯಾರು ಪಕ್ಕದಲ್ಲಿ ಹೋಗಲಿ ಮಾಡಬೇಡಿ. ಹೆಂಗಾದ್ರೂ ಬರಲಿ, ತಪ್ಪಾಗ್ಲಿ ಸರಿಯಾಗಿ ನಿಮಗೇನು ಗಲ್ಲು ಶಿಕ್ಷೆ ಕೊಡ್ತಾರ? ತಪ್ಪಾದ್ರೆ ಒಂದು ಪಾಠ ಮಾಡಿ. ಹೆಂಗ್ ಬಂದ್ರೆ ಹಂಗಾಡು, ಒಂದೇ ಲೈನ್ ಬಂತು, ಒಂದೇ ಲೈನ್. ನಾನು ನಿನ್ ಜೊತೆಗೆ ಆಡ್ತೀನಿ. ಏನೋ ಏನೋ ಆಗಿದೆ, ಮನಸ್ಸು ಆದಿ ತಪ್ಪಿದೆ, ಆಗೋಗಿದೆ ವೀನಾಗಲಪುರ. ಓಕೆ ನೋಡಿ, ಧೈರ್ಯ ಮಾಡಿ ಬಂದು ಹಾಡೋದು ಅಷ್ಟೇ ಇಂಪಾರ್ಟೆಂಟ್. ನಾವು ಯಾಕೆ ಚಪ್ಪಾಳೆ ಹಾಕಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಅದಕ್ಕೊಂದು ರಿದಮ್ ಇದೆ. ನೋಡಿ, ಏನೋ ಏನೋ ಆಗಿದೆ, 1 2 3 4 5 6 7 8, ಮನಸ್ಸು ಆದಿ ತಪ್ಪಿದೆ, 1 2 3 4 5 6 7 8. ಈ ರಿದಮ್ ಬಿಟ್ರೆ ಹಾಡು ಎಲ್ಲೋ ಕೆಟ್ಟೋದು. ಅರ್ಥ ಆಗ್ತಿದ್ಯಾ? ಮರೆತೋಗಿದೆ ಮನೆ ದಾರಿ, ಬಾ ತೋರಿಸು ದಯ ತೋರಿ, 1 2 3 4 5 6 7 8, 1 2 3 4 5 6 7 8. ಹಿಂಗೆ ತಾಳ ಇರ್ತದೆ, ಗೊತ್ತಾಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ಮೇಲೆ ಇಷ್ಟು ಜನ ಇಲ್ಲಿರೋರು ಎಲ್ಲರೂ ಪ್ರತಿ ಹಾಡಿಗೆ ಒಂದು ತಾಳ ಇರುತ್ತೆ, ರಿದಮ್ ಇರುತ್ತೆ, ಗೊತ್ತಾಯ್ತಾ? ಥ್ಯಾಂಕ್ ಯು. ಲಿಂಗರಾಜ್ಗೆ ಮತ್ತೊಮ್ಮೆ ತಪ್ಪಳ. ಹೋಗಿ ವೆರಿ ಗುಡ್. ಬನ್ನಿ ಪ್ಲೀಸ್. ಮತ್ತೊಮ್ಮೆ ಈ ಇಬ್ಬರು ವಿದ್ಯಾರ್ಥಿನಿಯರಿಗೆ ನಿಮ್ಮನ್ನು ತಪ್ಪಳ. ಸೈಲೆನ್ಸ್. ನೀವು ರೆಡಿಯಾಗಿ ಯಾರಾದ್ರೂ ಬಯಲಾಟ ಮಾತು ಹೇಳ್ಬೋದು. ನೆಕ್ಸ್ಟ್ ಕ್ಷಮಿಸು ಬಾ, ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನನ್ನ ಹೃದಯದ ಆಣೆ ಹೃದಯದಲ್ಲಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಬಾ ಕ್ಷಮಿಸು ಬಾ, ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಮತ್ತೊಮ್ಮೆ ತಪ್ಪಳ. ಆ ಹಾಡು ಒಂದು ಡಿಫರೆಂಟ್ ರಿದಮ್ ಇರುವಂತ ಸಾಂಗ್ ಅಲ್ವಾ? ಟಿವಿ ಕೇಳಿದಿರಲ್ವಾ? ತುಂಬಾ ರಿದಮ್ಮು, ಡಿಫರೆಂಟ್ ರಿದಮ್ ಇರುವಂತಹ ಹಾಡು ಅದು ಕೂಡ.
ಅಲ್ವಾ? ಎಂದೋ ಕಂಡ ಕನಸು 1 2 3 4 5 6 7 8 ಅದೇ ರಿದಮ್ ಹೋಗ್ತಿರ್ತೀವಿ. ಓಕೆ, ರಿದಮ್ ಅಂದಾಜು ಮಾಡಿ. ಓಕೆ, ನಾನು ಈಗ ಒಂದು ಎಲ್ಲಿಗೆ ಹೇಳ್ತಾ ಬಂದೆ, ಪಂಪ ನನ್ನ ಜಾನಕ ಕಾಲಕ್ಕೆ ಹೇಳಿದ್ನಲ್ಲ, 13-14ನೇ ಸೆಂಚುರಿಯಲ್ಲಿ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಕಥೆಗಳು, ಅಲ್ಲಿಯ ಆಡಳಿತ, ರಾಷ್ಟ್ರಕೂಟರು, ಕದಂಬರು, ಗಂಗರು, ಅವರು ಇವರು ಎಲ್ಲರೂ ಬಂದಾಗಲೂ ಕೂಡ ಆಯಾ ರಾಜ್ಯಗಳು ಆಡಳಿತ ನಡೆಸುವಾಗ ನಮ್ಮ ಬ್ರಿಟಿಷರು ಬಂದು ಭಾರತ ದೇಶವನ್ನು ಆಳ್ವಿಕೆ ನಡೆಸಕ್ಕೆ ಶುರು ಮಾಡಿದ ಟೈಮ್ವರೆಗೂ ಕೂಡ ಪ್ರತಿಯೊಂದು ರಾಜಮನೆತನ ಇರುವಾಗಲೂ ಆ ಊರಲ್ಲಿ, ಆ ರಾಜ್ಯದಲ್ಲಿ ಸಂಗೀತಗಾರರು, ನಾಟಕ ಬರೆಯುವವರು, ನಾಟಕ ಆಡುವವರು, ಮನೋರಂಜನೆ ನೀಡುವವರು ಇದ್ರು ಅಂತ ನಾವು ಪುಸ್ತಕದಲ್ಲಿ ಓದ್ತೀವಿ ಅಲ್ವಾ? ಹಂಗೆ ಮುಂದುವರೆದು ಬಂದು 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 ಆಧುನಿಕ ಕಾಲಘಟ್ಟದಲ್ಲಿ 18-19ನೇ ಶತಮಾನದಲ್ಲಿ ಮತ್ತೆ ಕುವೆಂಪು, ಬೇಂದ್ರೆ, ಲಂಕೇಶರು, ಮತ್ತೆ ಯಾರು ಜ್ಞಾನಪೀಠ ಪ್ರಶಸ್ತಿ ಇದ್ದದ್ರಲ್ಲ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗಿರೀಶ್ ಕಾರ್ನಾಡು, ಚಂದ್ರಶೇಖರ ಕಂಬಾರರು, ಯುವರ್ ಅನಂತಮೂರ್ತಿ, ಇವರೆಲ್ಲರೂ ಶಿವರಾಮ್ ಕಾರಂತರು ಕಥೆಗಳನ್ನ, ಕಾದಂಬರಿಗಳನ್ನ, ಪದ್ಯಗಳನ್ನ, ಕವನ ಸಂಕಲನಗಳನ್ನ, ಸುಮಾರು ಸಾಹಿತ್ಯ ಬರೆದಿದ್ದಾರೆ. ನೀವು ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ 10ನೇ ತರಗತಿ ಒಳಗಡೆ ಓದಕ್ಕಾಗ್ತದೆ. 10ನೇ ತರಗತಿ ಒಳಗೆ ಅಂದ್ರೆ ಪ್ರೈಮರಿ ಟು ಹೈಸ್ಕೂಲ್ ವರೆಗೆ, ಆಯ್ತಾ? ಇನ್ನು ಮುಂದಕ್ಕೆ ಹೋದ್ರೆ ಇನ್ನು ಬಹಳಷ್ಟು ಸಾಹಿತ್ಯವನ್ನ ಅದನ್ನು ಓದೋದಿದೆ. ಅದನ್ನೆಲ್ಲ ಓದ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಅವ್ರು ಎಷ್ಟೆಲ್ಲ ನಾಟಕಗಳನ್ನು ಬರೆದಿದ್ದಾರೆ. ನಾಟಕ ಅಂತ ಅನ್ನೋ ಫಾರ್ಮೇಟು, ರಂಗಭೂಮಿ ಅಂತ ಅನ್ನೋ ಫಾರ್ಮೇಟು ಕಲೆಯ, ಸಾಹಿತ್ಯ, ನೃತ್ಯ, ಸಂಗೀತ, ಡಾನ್ಸ್ ಎಲ್ಲವನ್ನೂ ಒಳಗೊಂಡಿತ್ತು. ನೋಡಿ, ಬಹಳ ಸಿಂಪಲ್ ಆಗಿ ಆಕ್ಟಿಂಗ್ ಅಂತ ಅನ್ನೋದು ಒಂದು ಸೂತ್ರದ ಮೇಲೆ ನಿಂತಿದೆ. ಅಂದ್ರೆ ಗಣಿತಕ್ಕೆ A+B² ಸೂತ್ರ ಅಂತಿದೆ ಅಲ್ವಾ, ಅದು ಎಕ್ಸ್ಪ್ಲೇನ್ ಮಾಡ್ತೀರಿ. ಮತ್ತೆ X+A X-B ಅಂತ ಹೇಳಿ ಸಿಕ್ಕಾಪಟ್ಟೆ ಇದೆ, ಫಾರ್ಮುಲಾಸ್ ಇದೆ ಅಲ್ವಾ ಗಣಿತ ಓದ್ಬೇಕಾದ್ರೆ ನಿಮ್ಗೆ ಎಲ್ಲ ಟೈಮಲ್ಲಿ. ಅದರಂಗೆ ಆಕ್ಟಿಂಗಿಗೆ ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾತ್ ರಸನಿಷ್ಪತ್ತಿ ಅಂತ. ಈಗ ನವರಸಗಳು ಅಂತಿದೆ, ಗೊತ್ತಿದೆಯಲ್ವಾ? ಶಾಂತರಸ, ವೀರರಸ, ಭೀಭತ್ಸರಸ, ಹಾಸ್ಯರಸ, ಕರುಣರಸ, ಕ್ರೋಧರಸ, ಮತ್ತೆ ಈ ತರ 9 ರಸಗಳೇನಿದೆಯಲ್ಲ, ಆ ನವರಸಗಳು ಉತ್ಪತ್ತಿ ಆಗೋದು. ಈಗ ಕ್ರೋಧ ಅಂತ ಅಥವಾ ಭಯ ಅಂತ ಒಂದಿದೆ. ಒಂದನ್ನ ಎಕ್ಸಾಂಪಲ್ ತಗೋಣ. ಭಯ ಹೆಂಗ್ ಬರುತ್ತೆ, ಭಯ ಹೆಂಗ್ ಶುರುವಾಗುತ್ತೆ? ಉದಾಹರಣೆ ನಾನು ಹೇಳಿದ್ನಲ್ಲ, ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾತ್ ರಸನಿಷ್ಪತ್ತಿ. ರಸನಿಷ್ಪತ್ತಿ ರಸ ಹುಟ್ಟುತ್ತೆ ಅಂತ ಅರ್ಥ. ಅದರ ಅರ್ಥ ಅಂದ್ರೆ ವಿಭಾವ ಮತ್ತೆ ಅನುಭಾವ ಸೇರಿದ್ರೆ, ಮತ್ತೆ ಜೊತೆಗೆ ಸಂಚಾರಿ ಭಾವ ಸೇರಿದ್ರೆ ಸಂಯೋಗ. ವಿಭಾವ, ಅನುಭಾವ, ವ್ಯಭಿಚಾರಿ ಅಥವಾ ಸಂಚಾರಿ ಭಾವ ಎರಡು ಒಂದೇ. ವಿಭಾವ ಮತ್ತೆ ವಿಭಾವ, ಇದರಲ್ಲಿ ಭಯ ಹುಟ್ಟೋದಕ್ಕೆ ಹೆಂಗ್ ಬರುತ್ತೆ ಸರ್, ಹೆಂಗ್ ಕಾರಣ ಏನು ಅಂತ ಫಾರ್ಮುಲಾ ಹೆಂಗೆ ಅಂತ ಬಿಡಿಸಿ ಹೇಳ್ತೀನಿ ಕೇಳಿ. ಈಗ ಒಂದು ಹಾವು ಬರುತ್ತೆ, ಇಲ್ಲೆಲ್ಲ ಒಂದು ಹಾವು ಬಂತು ಅನ್ಕೊಳ್ಳಿ. ಹಾವು ಬಂದ ತಕ್ಷಣ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ? ಭಯ ಹುಟ್ಟತ್ತಲ್ವಾ? ಹಿಂಗ್ ನೋಡಿದ್ರೆ ಏನೋ ರಿಯಾಕ್ಟ್ ಮಾಡ್ತಿರಲ್ಲ, ಅಂದ್ರೆ ಹಿಂಗ್ ನೋಡಿದ ತಕ್ಷಣ ಶಾಕ್ ಆಗ್ತಿರಲ್ವ, ಬಂದು ಹಾವು ಅಂತೇಳಿ ಹಿಂಗ್ ನೋಡಿದ್ರಿ ಏನನ್ನ ನೋಡಿದ್ರಿ? ಹಾವು, ಅದು ವಿಭಾವ. ಗೊತ್ತಾಯ್ತಾ? ಹಾವಿದೆಯಲ್ಲ ಅದು ವಿಭಾವ. ಅದನ್ನ ನೋಡಿದ ತಕ್ಷಣ ನಮಗೆ ಶಾಕ್ ಆಯ್ತು, ಭಯ ಆಯ್ತು ಅಲ್ವಾ? ಅದನ್ನ ಅಯ್ಯೋ ಅಂತೇಳಿ ಭಯ ಆಯ್ತು, ಅದು ಅನುಭಾವ. ಹಾವನ್ನ ನೋಡಿದ ತಕ್ಷಣ ನಮಗಾದ ವಿಷಯವೇ ಅನುಭಾವ. ವಿಭಾವ ಹಾವು, ಅನುಭಾವ ನಮ್ದು. ಅದ್ರ ಜೊತೆಗೆ ವ್ಯಭಿಚಾರಿ ಭಾವ ಅಂತ ಬರುತ್ತಲ್ಲ, ವ್ಯಭಿಚಾರಿ ಭಾವಗಳು ಏನೇನೇನೋ ಬಂದು ಹೋಗುತ್ತೆ ಅದ್ರ ಮಧ್ಯೆ. ಹಾವನ್ನು ನೋಡಿದ್ರಿ, ಭಯ ಬಂತು. ಅದಾದ್ಮೇಲೆ ನಿಮಗೊಂದು ಭಾವ ಹುಟ್ಟೋಕ್ ಮುಂಚೆ ಏನೇನಾಗತ್ತೆ ಗೊತ್ತಾ? ಕಟ್ಟಿಗೆ ತಗೊಂಡ್ ಬಂದು ಬಡಿಲ, ಕೆರೆ ಅವ, ನಾಗರಾವ, ಕಡಿತಿದ್ದ, ಏನ್ ಮಾಡ್ಲಾ, ಯಾರಿಗಾದ್ರೂ ಸರ್ರಿಗೆ ಹೇಳ, ಎಲ್ಲಿ ಮಾಡ್ಲಿ, ಕಡೆಯಕ್ ಬಂದ್ಬಿಡ್ತದೇನೋ, ಓಡಿ ಹೋಗಲ್ಲ ಅಥವಾ ನೋಡ್ಕೊಂಡ್ ನಿಂದ್ರಲ್ಲ ಕ್ಯೂರಿಯಾಸಿಟಿಗೆ, ಇಷ್ಟೆಲ್ಲ ಬಂದೋಗುತ್ತಲ್ಲ ತಲೆಲಿ, ಹೌದಿಲ್ಲ? ಕಟ್ಟಿಗೆ ಹುಡುಕೊಂಬರ್ಲ, ಕಟ್ಟಿಗೆ ಸಿಕ್ತಿಲ್ಲ, ಚಪ್ಪಲಿ ತಗೊಂಬರ್ಲ, ಅಥವಾ ತೋಲ್ಗಿಲ್ ತಗೊಂಬರ್ಲ, ಕೊಂತ ಎತ್ತಾಕ್ಲ. ಯಾರಿಗೆ ಹಾವು ಸಿಕ್ಕರೆ, ಹಾವು ಕಾಣಿಸಿದ್ರೆ ಅದನ್ನ ಬದುಕಿಸಿ ತಗೊಂಡೋಗಿ ಹೆಂಗಾರ ಮಾಡಿ ಹೊಡೆಯೋದು ಬೇಡ, ನಮಗೆ ಅದು ತೊಂದರೆ ಮಾಡೋದು ಬೇಡ, ಕಚ್ಚೋದು ಬೇಡ, ಅದ್ರ ಪಾಡಿಗೆ ಅದನ್ನ ಜೀವಂತವಾಗಿ ಬಿಟ್ಬಿಡೋಣ ಅಂತ ಅನಿಸ್ತದೆ. ಯಾರಿಗೆ ಅನಿಸ್ತದೆ? ನಿಜವಾಗ್ಲೂ ಅನಿಸ್ತದ? ಮನೆಗೆ ಎಷ್ಟಾವು ಬಡ್ದಾಕಿರಿ ಅನ್ಕತ್ತೆ, ಮತ್ತೆ ಸ್ವಲ್ಪ ಕೈ ಎತ್ತಿರಲ್ಲ, ಬಡ್ದಿಲ್ವಾ? ಆಯ್ತು. ಪ್ರಾಣಿಗಳನ್ನ ಅಥವಾ ಪಕ್ಷಿಗಳನ್ನ, ಜೀವಿಗಳನ್ನ ಹಿಂಸೆ ಮಾಡೋದು ಅಪರಾಧ ಅಲ್ವಾ? ಅವು ನಮ್ಮಂಗೆ ಪ್ರಾಣಿಗಳು ತಾನೆ. ನಿಮ್ಮನ್ನೇ ಯಾರನ್ನು ಬಡದು ನೆಲಕ್ಕೆ ಹಾಕಿ ಕೊಂದಾಕ್ಬಿಟ್ರೆ ಅಲ್ವಾ? ನೀವು ಮೀಡಿಯಾ ನೋಡ್ತಿಲ್ಲ, ನೋಡಲ್ಲ, ನೋಡೋದು ಬೇಡ ಕೂಡ. ಮೊಬೈಲು, ಮೀಡಿಯಾಗಳು ಇವಾಗ ಬೇಡ. ನ್ಯೂಸ್ ಪೇಪರ್ಗಳನ್ನ ಓದೋದು ಅಥವಾ ಶಾಲೆಯಲ್ಲಿ ಹಿರಿಯರಿಂದ, ಶಿಕ್ಷಕರಿಂದ ವಿಷಯಗಳನ್ನು ತಿಳ್ಕೋಬೇಕು. ಜಗತ್ತಿನ ಜನರಲ್ ನಾಲೆಡ್ಜ್ಗಳನ್ನು, ಸಮಾಜದಲ್ಲಿ ಏನಾಗ್ತಿದೆ, ಏನ್ ಸಮಸ್ಯೆಗಳಾಗ್ತಿದೆ ಅಂತ, ಅದು ಆ ರಂಗಭೂಮಿಯ ಬಹಳ ಸೆಂಟರ್ ವಿಷಯ. ಗೊತ್ತಾಗ್ತಿದ್ಯಾ? ಅಂದ್ರೆ ಒಂದು ಹೇಳ್ಕೊಳ್ಳೋಕೆ ಬಹಳ ಒಂದು ಹಿಂಸೆ ಆಗುವಂತ ವಿಷಯ. ಮೊನ್ನೆ ತಾನೇ, ಈಗ ಕೆಲವೇ ದಿನಗಳ ಹಿಂದೆ
ನಿಮಗೆ ನ್ಯೂಸ್ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು. 13 ವರ್ಷದ ಒಬ್ಬ ಹುಡುಗಿ, ಎಲ್ಲೋ ಉತ್ತರ ಪ್ರದೇಶ ಅನ್ಸುತ್ತೆ, 13 ವರ್ಷದ ಒಬ್ಬ ಹುಡುಗಿಯನ್ನ 30 ಜನ ಸಮಥಿಂಗ್ ಹೋಟೆಲ್ ಎಲ್ಲೋ ಒಂದರಲ್ಲಿ ಆ ಹುಡುಗಿನ, ಶಾಲೆಗೆ ಹೋಗ್ತಿದ್ದ ವಿದ್ಯಾರ್ಥಿನ ಕಿಡ್ನಾಪ್ ಮಾಡಿ ಆ ಹುಡುಗಿ ತೀರ್ಕೊಂಡು ಸತ್ತೋಯ್ತು. ರೇಪ್ ಮಾಡಿದ್ದಾರೆ ಆ ಹುಡುಗಿನ. ಅಂದ್ರೆ ನೋಡಿ, ಮನುಷ್ಯತ್ವ ಅಂತ ಅನ್ನೋದು ಎಲ್ಲಿ ಹೋಗ್ತಿದೆ ಅಂತ ಯೋಚನೆ ಮಾಡ್ಬೇಕು ನಾವು. ಎಷ್ಟು ಕೇಸ್ಗಳು ಗೊತ್ತಾ ಅಂತದ್ದು. ಯಾರ್ಯಾರನ್ನು ಅಲ್ಲಿ ಯಾವುದೇ ದೇಶದಲ್ಲಿ ಆಹಾರ ಇಲ್ದಂಗೆ ಕೊಂದು ಬಿಸಾಕ್ತಾರೆ ಎಷ್ಟು ಚಿಕ್ಕ ಮಕ್ಕಳನ್ನು. ಅದು ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಬರುವುದರಲ್ಲಿ ಅತ್ಯಂತ ದೂರ ಇಲ್ಲ. ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿನಿಯರು ಬಹಳ ಗಟ್ಟಿಯಾಗಿ, ಸ್ಟ್ರಾಂಗ್ ಆಗಿ ಎಜುಕೇಶನ್ ಕಲಿತು ದೈಹಿಕವಾಗಿ ಗಟ್ಟುಮುಟ್ಟಾಗಬೇಕು, ಮತ್ತೆ ಓದಬೇಕು. ತಲೆ ನಾಲೆಡ್ಜ್ ಇದ್ರೆ ನಿಮ್ಮ ಹತ್ರ ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಪವರ್ ಇದ್ರೆ ಸಾಕು. ಆ ಪವರ್, ಶಿಕ್ಷಣ ಅನ್ನೋ ಪವರ್. ಓದದೇ ಇದ್ದಾಗಲೇ ನಿಮ್ಮನ್ನ ತುಳಿಯಕ್ಕೆ ಸಾಧ್ಯ. ಇದನ್ನು ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ? ತುಂಬಾ ಸ್ಟ್ರಾಂಗ್ ಆಗಿರಿ. ಯಾರಿಂದನೂ ಯಾವ ಕಾರಣಕ್ಕೂ ಏನು ತೊಂದರೆ ಆಗದಂಗೆ ಮನೆಯವರ, ಪೇರೆಂಟ್ಸ್ ಅವರ ಮಾರ್ಗದರ್ಶನದಲ್ಲಿ, ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸರಿಯಾಗಿ ಓದೋದನ್ನು ಮುಂದುವರಿಸಿ. ಓದೋದನ್ನು ಯಾವ ಕಾರಣಕ್ಕೂ ಬಿಡಬೇಡಿ. SSLC ಆದ ತಕ್ಷಣ ಓಡಿಸ್ಬಿಡ್ತಾರೆ ನಿಮ್ಮನ್ನು. ಬಿಡಬೇಡಿ, ದಯವಿಟ್ಟು ಬಿಡಬೇಡಿ. ಓದಿ, ತುಂಬಾ ದೊಡ್ಡ ಮಟ್ಟಕ್ಕೆ ಓದಬೇಕು, ಗೊತ್ತಾಯ್ತಾ? ಅದಕ್ಕೆ ಹಿಂದೆ ನಾನು ಏನು ಹೇಳ್ತೀನಪ್ಪ ಮರ್ತೋಯ್ತು. ವಿಭಾವ ಅನುಭವ ಅಂತ ಹೇಳಿದ್ನಲ್ಲ, ಆ ಥರ ರಸಗಳನ್ನು ಇಟ್ಕೊಂಡು ಅಭಿನಯ ಥಿಯರಿಗಳು ಬಂದು ಹೋಗ್ತದೆ. ಅಲ್ಲಿಂದ ಸಿನಿಮಾಗಳು ಬಂದಿದೆ. ಆಕ್ಟಿಂಗ್ ಅಂತ ಅನ್ನೋದು ಒಂದು ಸ್ಕ್ರಿಪ್ಟ್ ತಗೊಂಡು ನಾಟಕ ಡೈಲಾಗ್ಗಳನ್ನ ಕಲ್ತು ಹೇಳ್ತಾ ಹೋಗುವಂಥದ್ದು. ಸೊ ಇದು ಆಕ್ಟಿಂಗು. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ದಿನನಿತ್ಯ ಇಲ್ಲಿಂದ